ಎಲ್ರಿಗೂ ಇವತ್ತಿನ ಕ್ಲಾಸಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಲೈಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಐ ಥಿಂಕ್ ದಿಸ್ ಇಸ್ ಫಸ್ಟ್ ಕ್ಲಾಸ್ ಫಾರ್ ಕ್ಲಾಸ್ 7th and 8th. ಇದು ನಂದು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ಫಿಸಿಕ್ಸ್ ಅಲ್ಲಿ ಲೈಟ್ ಚಾಪ್ಟರ್ ಕ್ಲಾಸ್ 8 ಇದೆ, 7th ಇದೆ, ಬಟ್ ಲೈಕ್ ಇಂಟ್ರೊಡಕ್ಷನ್ ತರ ಇದೆ. ಸೊ ಇವತ್ತು ಕೂಡ ಕ್ಲಾಸ್ 7th and 8th ಬೋತ್ ಕ್ಲಾಸ್ ಅಲ್ಲಿ ಮರ್ಜ್ ಮಾಡಿ ಇಂಟ್ರೊಡಕ್ಷನ್ ಮಾಡಿ ಜೊತೆಗೆ ರಿಕ್ಯಾಪ್ಚುಲೇಟ್ ಮಾಡೋದ್ರ ಜೊತೆಗೆ ಅದಕ್ಕಿಂತ ಬಿಯಾಂಡ್ ಏನ್ ತಿಳ್ಕೊಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಲೈಟ್ ಅಂದ್ರೆ ಏನು ಮೊದಲಾಗಿ? ಸೊ ವಾಟ್ ಈಸ್ ಲೈಟ್ ಅಂತ ನೋಡೋದಾದ್ರೆ, ಲೈಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ ದಟ್ ಎನೇಬಲ್ಸ್ ಅಸ್ ಟು ಸಿ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಇರೋಂತಹ ವಸ್ತುಗಳನ್ನ ನೋಡ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಲೈಟ್. ಅಂಡ್ ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಗೆ ಗೊತ್ತಾಗತ್ತೆ ನಿಮ್ಗೆ? ಹೌ ಡು ಯು ಫೀಲ್ ಲೈಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ? ಸೊ ಲೈಟ್ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳಿದ್ರೆ ಏನಾದ್ರೂ ಒಂದು ವರ್ಕ್ ಡನ್ ಆಗ್ಬೇಕಲ್ವಾ? ಸೊ ಹೇಗ್ ಗೊತ್ತಾಗತ್ತೆ ನಿಮ್ಗೆ ವರ್ಕ್ ಡನ್ ಮಾಡತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಯಾವ್ದಾದ್ರು ಒಂದು ಮೆಟಲ್ ಪೀಸ್ ಅಥವಾ ಪ್ಲೇಟ್ ನ ಹೊರಗಡೆ ಇವಾಗ ಬಿಸಿಲಿಗೆ ಹಾಕಿರ್ತೀರಾ, ಸ್ವಲ್ಪ ಟೈಮ್ ಬಿಟ್ಟೋಗಿ ನೀವು ಟಚ್ ಮಾಡಿದ್ರೆ ಅದೇನಾಗುತ್ತೆ, ನಿಮ್ಗೆ ಟೆಂಪರೇಚರ್ ಇನ್ಕ್ರೀಸ್ ಆಗಿರುತ್ತೆ, ಅಂದ್ರೆ ಸುಡತ್ತೆ, ಹೀಟ್ ಎನರ್ಜಿ ಫಾರ್ಮ್ ಆಗಿರುತ್ತೆ. ಸೊ ಇದರಿಂದ ನಮ್ಗೆ ಲೈಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ ಅನ್ನೋದು ಒಂದು ಎಕ್ಸಾಂಪಲ್ ಗೊತ್ತಾಗುತ್ತೆ. ಸೊ ಇಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ವೇವ್ಸ್ ಅಂಡ್ ಡಸ್ ನಾಟ್ ರಿಕ್ವೈರ್ ಅ ಮೀಡಿಯಂ ಟು ಪ್ರೊಪೋಗೇಟ್ ಅಂತ ಹೇಳಿದ್ರೆ, ಇದಕ್ಕೆ ಟ್ರಾವೆಲ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರು ಮಾಧ್ಯಮ ಇರ್ಲೇಬೇಕು ಅಂತ ಏನಿಲ್ಲ. ಇಟ್ ಕ್ಯಾನ್ ಟ್ರಾವೆಲ್ ಇನ್ ವ್ಯಾಕ್ಯೂಮ್ ಆಲ್ಸೋ. ಸೊ ವಿಚ್ ಮೀನ್ಸ್ ಇಟ್ ಕ್ಯಾನ್ ಟ್ರಾವೆಲ್ ಥ್ರೂ ಎ ವ್ಯಾಕ್ಯೂಮ್. ಸೊ ಇದು ಲೈಟ್ ಬಗ್ಗೆ ಇಂಟ್ರೊಡಕ್ಷನ್. ಡೆಫಿನಿಷನ್ ನೋಡಿದ್ವಿ. ಸೊ ಲೈಟ್ ಅಂತ ಹೇಳಿದ್ರೆ ಮೇನ್ ಆಗಿ ನಮ್ಗೆ ಸೋರ್ಸಸ್ ಬೇಕಾಗತ್ತೆ. ಅಂದ್ರೆ ಶಕ್ತಿ ಆಕಾರ ಅಂತ ಹೇಳಿ ನೀವು ಎನರ್ಜಿ ಓದ್ಬೇಕಿದ್ರೆ ಓದ್ತೀರಾ. ಸೊ ಅದೇ ರೀತಿ ಬೆಳಕಿನ ಮೂಲ ಅಂತ ಹೇಳಿ ಕರಿತೀವಿ. ಸೊ ಸೋರ್ಸಸ್ ಆಫ್ ಲೈಟ್ ಅಂತ ಅಂದ್ರೆ ನಮ್ಗೆ ಎಲ್ಲಿಂದ ಲೈಟ್ ಬರುತ್ತೆ ಅಂತ ಹೇಳಿ. ಸೋರ್ಸಸ್ ಆಫ್ ಲೈಟ್ ಆರ್ ಆಬ್ಜೆಕ್ಟ್ಸ್ that emit light on their own. They are broadly classified into two types. Main ಆಗಿ two types ನೋಡ್ತೀವಿ. ಒಂದು ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್, ಇನ್ನೊಂದು ಆರ್ಟಿಫಿಷಿಯಲ್. ಆರ್ಟಿಫಿಷಿಯಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ದಟ್ ಈಸ್ ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ಲೈಟ್ ಅಂತ ಹೇಳಿ. ಸೊ ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್ ಮತ್ತೆ ಮ್ಯಾನ್ ಮೇಡ್ ಏನ್ ಡಿಫ್ರೆನ್ಸ್ ಅಂತ ನೋಡೋದಾದ್ರೆ, ಸೊ ಫಸ್ಟ್ ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್ ನೋಡೋಣ. These are sources that occurs in nature and emit light without human interventions. ಅಂತ ಹೇಳಿದ್ರೆ ಮಾನವನ ಕೈಚಳಕ ಏನು ಇಲ್ಲದೆ ಓನ್ ಆಗಿ ಸ್ವಾಭಾವಿಕವಾಗಿ ಯಾವ್ದೆಲ್ಲ ಲೈಟ್ ನ ಕೊಡುತ್ತೆ ನಮ್ಗೆ, ಅದನ್ನ ನಾವು ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಮೇನ್ ಆಗಿ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಆನ್ ಅರ್ತ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ ಸನ್. ಸನ್ ಈಸ್ ದ ಮೇನ್ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಆನ್ ಅರ್ತ್. ಸೊ ಅದೇ ರೀತಿ ಇನ್ನೊಂದಷ್ಟು ನಾವು ನೋಡ್ಬೋದು. ಯಾವ್ಯಾವ್ದು ಅಂತ ಹೇಳಿದ್ರೆ ಸ್ಟಾರ್ಸ್, ಫೈರ್ ಫ್ಲೈಸ್, ಲೈಟನಿಂಗ್, ಫೈರ್, ಇದೆಲ್ಲ ನ್ಯಾಚುರಲ್ ಸೋರ್ಸಸ್ ಆಫ್ ಲೈಟ್ ಅಂತ ಹೇಳಿ ನೋಡ್ತೀವಿ. ಸನ್ ಈಸ್ ಆಲ್ಸೋ ಎ ಸ್ಟಾರ್, ಬಟ್ ಬೇರೆ ಸ್ಟಾರ್ಸ್ ಕಂಪೇರ್ ಮಾಡಿದ್ರೆ ಸನ್ ನಮಗೆ ನಿಯರ್ ಇದೆ ಡಿಸ್ಟೆನ್ಸ್ ಅಲ್ಲಿ, ಹಂಗಾಗಿ ನಮ್ಗೆ ದೊಡ್ಡದಾಗಿ ಕಾಣಿಸುತ್ತೆ. ಮತ್ತೆ ಲೈಟ್ ಒಂದು ಲೈಟ್ ಮೂಲ ಆಗಿದೆ, ಅಂದ್ರೆ ಸೋರ್ಸ್ ಆಫ್ ಲೈಟ್, ಬೆಳಕಿನ ಮೂಲ ಆಗಿ ಇದೆ ಭೂಮಿಗೆ. ಫೈರ್ ಫ್ಲೈಸ್ ಅಂತ ಹೇಳಿದ್ರೆ ಮಿಂಚುಳು ಅಂತ ಹೇಳಿ ಕರೀತೀರಾ ನೀವು. ಸೊ ಹೆಂಗೆ ಅದು ಬೆಳಕು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಬಯೋಲಿಮಿನೋಸೆನ್ಸ್ ಅಂತ ಹೇಳಿ ಕರೆಯುವಂಥದ್ದು ನಾವು ಅದನ್ನ. ಸೊ ಲ್ಯೂಸಿಫೆರಿನ್ ಅಂತ ಹೇಳಿ ಒಂದು ಕೆಮಿಕಲ್ ಇರುತ್ತೆ, ದಟ್ ಈಸ್ ಆಬ್ಡೊಮೆನ್ ಪಾರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಲೈಟನಿಂಗ್ ಆರ್ಗನ್ ಇರುತ್ತೆ ಅದಕ್ಕೆ. ಸೊ ಅದು ಆಕ್ಸಿಜನ್ ನ ಲ್ಯೂಸಿಫೆರಿನ್ ಜೊತೆ ಕಂಬೈನ್ ಮಾಡಿದಾಗ ನಮಗೆ ಆ ಲೈಟ್ ಬರೋ ಅಂಥದ್ದು. ಸೊ ಲೈಟನಿಂಗ್ ಅಂದ್ರೆ ನಿಮಗೆ ಗೊತ್ತಿದೆ, ದಟ್ ಈಸ್ ಮಿಂಚು ಅಂತ ಏನ್ ಕರಿತೀರಾ, ಮಳೆ ಬರೋ ಟೈಮಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಅದು. ಇನ್ನೊಂದು ಫೈರ್. ಫೈರ್ ಅಂದ್ರೆ ನಾವೇ ಫೈರ್ ಹಚ್ಬೇಕಲ್ವಾ ಮ್ಯಾಮ್, ಹೇಗೆ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್ ಆಗುತ್ತೆ ಅಂತ ನಿಮಗೆ ಕ್ವಶನ್ ಬರ್ಬೋದು. ಬಟ್ ಫೈರ್ ಈಗ ನ್ಯಾಚುರಲ್ ಆಗು ಬರ್ಬೋದು. ಈಗ ಕಾಡ್ಗಿಚ್ಚು ಎಲ್ಲ ಕೇಳಿರ್ತೀರ, ಫಾರೆಸ್ಟ್ ಫೈರ್. ಸೊ ಅಲ್ಲಿ ಯಾರು ಬೆಂಕಿ ಹಾಕಕ್ ಹೋಗಲ್ಲ, ಡ್ಯೂ ಟು ಫ್ರಿಕ್ಷನ್ ಇಂದ ಏನಾಗಿರುತ್ತೆ ಅಲ್ಲೇ ಫೈರ್ ಹತ್ಕೊಂಡಿರುತ್ತೆ. ಸೊ ದಟ್ ಈಸ್ ಆಲ್ಸೋ ಎ ನ್ಯಾಚುರಲ್ ಸೋರ್ಸ್ ಆಫ್ ಲೈಟ್. ನೆಕ್ಸ್ಟ್ ಆರ್ಟಿಫಿಷಿಯಲ್, ಮ್ಯಾನ್ ಮೇಡ್ ಸೋರ್ಸಸ್ ಆಫ್ ಲೈಟ್ ಅಲ್ಲಿ ಏನೇನ್ ಬರುತ್ತೆ ಅಂತ. ದೀಸ್ ಆರ್ ಸೋರ್ಸಸ್ ಕ್ರಿಯೇಟೆಡ್ ಬೈ ಹ್ಯೂಮನ್ಸ್ ಟು ಪ್ರೊಡ್ಯೂಸ್ ಲೈಟ್. ಯಾಕೆ ಹ್ಯೂಮನ್ಸ್ ಕ್ರಿಯೇಟ್ ಮಾಡಿದ್ರು ಸೋರ್ಸ್ ಆಫ್ ಲೈಟ್ ನ ಅಂತ ಹೇಳಿದ್ರೆ, ಡ್ಯೂರಿಂಗ್ ನೈಟ್ ಟೈಮ್ ಇವಾಗ ಲೈಟ್ ಇರಲ್ಲ, ಸೊ ಪ್ರಾಬ್ಲಮ್ ಆಗುತ್ತಲ್ವಾ. ಇಂಥ ಕೇಸ್ಗಳಲ್ಲಿ ನಮಗೆ ಲೈಟ್ ಬೇಕು ಅಂತ ಅಂದಾಗ ಹ್ಯೂಮನ್ ಇಂಟರ್ವೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಹ್ಯೂಮನ್ ಇಂಟರ್ವೆನ್ಷನ್ಸ್ ಇಂದ ಯಾವ್ದೆಲ್ಲ ನಮ್ಗೆ ಸೋರ್ಸ್ ಆಫ್ ಲೈಟ್ ಸಿಕ್ಕಿದೆ ಅಂತ ಹೇಳಿದ್ರೆ, ಒಂದು ಎಲೆಕ್ಟ್ರಿಕ್ ಬಲ್ಬ್ಸ್. ಎಲೆಕ್ಟ್ರಿಕ್ ಬಲ್ಬ್ಸ್ ಬರೀ ಎಲೆಕ್ಟ್ರಿಕ್ ಬಲ್ಬ್ಸ್ ಅಂತ ಹೇಳ್ಬಾರ್ದು, ಗ್ಲೋಯಿಂಗ್ ಎಲೆಕ್ಟ್ರಿಕ್ ಬಲ್ಬ್. ಇವಾಗ ಬಲ್ಬ್ ಇದೆ ಅಂತ ಮಾತ್ರಕ್ಕೆ ನಮಗೆ ಬೆಳಕು ಸಿಗಲ್ಲ, ಜೊತೆಗೆ ಎಲೆಕ್ಟ್ರಿಸಿಟಿನೂ ಇರ್ಬೇಕು. ಎಲೆಕ್ಟ್ರಿಸಿಟಿನೂ ಇದೆ, ಬಲ್ಬು ಇದೆ, ನೀವು ಸ್ವಿಚ್ ಆನ್ ಮಾಡಿಲ್ಲ ಅಂತ ಹೇಳಿದ್ರೆ ಬೆಳಕು ಬರುತ್ತಾ? ಇಲ್ಲ. ಸೊ ಎರಡೂ ಇರ್ಬೇಕು, ಜೊತೆಗೆ ನೀವು ಸ್ವಿಚ್ ನ ಆನ್ ಮಾಡಿರ್ಬೇಕು, ಅಂದ್ರೆ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗ್ಬೇಕು ಎಲೆಕ್ಟ್ರಿಸಿಟಿ, ಅವಾಗ ನಿಮ್ಗೆ ಬಲ್ಬ್ ಗ್ಲೋ ಆಗತ್ತೆ. ಸೊ ಗ್ಲೋಯಿಂಗ್ ಬಲ್ಬ್ ನ ನೀವು ಸೋರ್ಸ್ ಆಫ್ ಲೈಟ್ ಅಂತ ಹೇಳಿ ಹೇಳಂತದ್ದು. ಅದೇ ರೀತಿ ಎಲ್ ಇ ಡಿ ಬಲ್ಬ್ಸ್ ನಿಮಗೆ ಗೊತ್ತಿದೆ, ಎಲ್ ಇ ಡಿ ಲೈಟ್ಸ್.
ಲ್ಯಾಂಪ್ಸ್ ಆಗಿರ್ಬೋದು, ಲೇಸರ್ಸ್ ಆಗಿರ್ಬೋದು. ಸೊ ಲೇಸರ್ಸ್ ಬಗ್ಗೆ ನೀವು ಹೈಯರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ತೀರಾ, ದಟ್ ಈಸ್ ಯೂನಿಡೈರೆಕ್ಷನಲ್ ಆಗಿರುತ್ತೆ, ಮತ್ತೆ ಸಿಂಗಲ್ ವೇವ್ ಲೆಂತ್ ಇರುತ್ತೆ. ಇದೆಲ್ಲ ಆರ್ಟಿಫಿಷಿಯಲ್ ಸೋರ್ಸ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಲೈಟ್ ಅಲ್ಲಿ ಒಂದಷ್ಟು ಪ್ರಾಪರ್ಟೀಸ್ ಆಫ್ ಲೈಟ್ ಬರುತ್ತೆ. ಸೊ ಮೇನ್ ಆಗಿ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಮತ್ತೆ ಡಿಸ್ಪರ್ಷನ್ ಅಂತ ಹೇಳಿ ಹಾಕಿದ್ದೀನಿ. ಇದ್ರ ಜೊತೆಗೆ ಲೈಕ್ ಡಿಫ್ರಾಕ್ಷನ್ ಆಗಿರ್ಬೋದು, ಸ್ಕ್ಯಾಟರಿಂಗ್ ಆಫ್ ಲೈಟ್ ಆಗಿರ್ಬೋದು, ಇನ್ನೊಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳಿ ಬರುತ್ತೆ. ಸೊ ಅದು ಎಲ್ಲ ತುಂಬಾ ಪ್ರಾಪರ್ಟೀಸ್ ಇದೆ. ಮೇನ್ ಆಗಿ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಂಥದ್ದು ದೀಸ್ 3 ಪ್ರಾಪರ್ಟೀಸ್. ಸೊ ಫಸ್ಟ್ ಒನ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಬೆಳಕಿನ ಪ್ರತಿಫಲನ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. Reflection of light is a phenomenon where light rays bouncing back from a surface, changing direction to return into the same medium ಅಂತ ಹೇಳಿದ್ರೆ, ಲೈಟ್ ರೇ ಟ್ರಾವೆಲ್ ಮಾಡ್ತಿದೆ, ಯಾವ್ದಾದ್ರು ಒಂದು ಸರ್ಫೇಸ್ಗೆ ಸ್ಟ್ರೈಕ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ, ಮತ್ತೆ ಅದೇ ಮೀಡಿಯಂಗೆ ಡೈರೆಕ್ಷನ್ ನ ಚೇಂಜ್ ಮಾಡಿ ವಾಪಸ್ ಬರೋಂಥದ್ದು. ಈ ಫಿನಾಮಿನನ್ ನಾವು ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ಸೊ ರಿಫ್ಲೆಕ್ಷನ್ ಅಂತ ಬಂದಾಗ ಮೇನ್ ಆಗಿ ನಾವು 2 ಲಾಸ್ ನ ನೋಡ್ತೀವಿ, ರಿಫ್ಲೆಕ್ಷನ್ ಆಫ್ ಲಾಸ್ ಅಂತ, ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ. ಸೊ ಅದ್ರಲ್ಲಿ ಯಾವ್ಯಾವ್ದು ಅಂತ ನೋಡೋಣ. ಸೊ ಇದು ಕ್ಲಾಸ್ 8 ಇದೆ. These laws describe how light bounces off reflective surfaces such as mirrors. There are 2 primary laws ಇದೆ. ಅಂದ್ರೆ ರಿಫ್ಲೆಕ್ಟಿವ್ ಸರ್ಫೇಸಸ್ ಅಂತ ಹೇಳಿದ್ರೆ ಲೈಕ್ ಸ್ಮೂತ್ ಸರ್ಫೇಸಸ್ ಆಗಿರ್ಬೇಕು, ಲೈಕ್ ಮಿರರ್ಸ್ ಆಗಿರ್ಬೋದು, ಶೈನಿ ಮೆಟಲ್ಸ್ ಆಗಿರ್ಬೋದು, ಕಾಮ್ ವಾಟರ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ರಿಫ್ಲೆಕ್ಟಿಂಗ್ ಸರ್ಫೇಸಸ್. ಸೊ ಫಸ್ಟ್ ಒನ್ ಯಾವುದು ಅಂತ ನೋಡೋದಾದ್ರೆ, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ದ ಆಂಗಲ್ ಆಫ್ ರಿಫ್ಲೆಕ್ಷನ್. ಅಂದ್ರೆ ಈಗ ಒಂದು ಫಿಗರ್ ಬರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ಏನ್ ಕಾಣಿಸ್ತಿದೆ ಅಂತ ಹೇಳಿದ್ರೆ, ನಿಮಗೆ ಒಂದು ಫಿಗರ್ ಅಲ್ಲಿ θ1 θ2 ಕೊಟ್ಟಿದ್ದಾರೆ, ಒಂದು ಇನ್ಸಿಡೆಂಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ರೇ ಇದೆ, ಇನ್ನೊಂದು ಡಾಟೆಡ್ ಲೈನ್ ಅಲ್ಲಿ ನಾರ್ಮಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಅಂತ ಹೇಳಿ ಕೊಟ್ಟಿರೋದು ಡಾಟೆಡ್ ಲೈನ್ ಅಲ್ಲಿ ಯಾಕೆ ಕೊಟ್ಟಿದ್ದಾರೆ? ಅದೇ ರೀತಿ ಮೇನ್ ಆಗಿ ಒಂದು ಲೈನ್ ತರನೇ ಕೊಡ್ಬೋದಿತ್ತಲ್ಲ ಅಂತ ಹೇಳಿದ್ರೆ, ಸೊ ನಾರ್ಮಲ್ ಅನ್ನೋದು ಯಾವಾಗ್ಲೂ ಇಮ್ಯಾಜಿನರಿ ಲೈನ್ ಆಗಿರುತ್ತೆ. ಸೊ ದಟ್ಸ್ ವೈ ದೇ ಗಿವ್ ಇಟ್ ಆಸ್ ಅ ಡಾಟೆಡ್ ಲೈನ್. ಇನ್ನೊಂದು ಪರ್ಪೆಂಡಿಕ್ಯುಲರ್ ಟು ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಅಂದ್ರೆ ಇನ್ಸಿಡೆಂಟ್ ರೇ ಮತ್ತೆ ರಿಫ್ಲೆಕ್ಟೆಡ್ ರೇಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಯಾವ ಪಾಯಿಂಟ್ ಅಲ್ಲಿ ಅಂತ ಹೇಳಿದ್ರೆ, ಯಾವ ಪಾಯಿಂಟ್ ಅಲ್ಲಿ ಲೈಟ್ ಸ್ಟ್ರೈಕ್ ಮಾಡುತ್ತೋ ಸರ್ಫೇಸ್ ನ, ಅದನ್ನ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿ ಕರೆಯುವಂಥದ್ದು ನಾವು. ಸೊ ಆ ಪಾಯಿಂಟ್ ಗೆ ನಾವು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ನ ಡ್ರಾ ಮಾಡಿದ್ರೆ ಏನಿರುತ್ತೋ ಅದನ್ನ ನಾವು ನಾರ್ಮಲ್ ಅಂತ ಹೇಳಿ ಕರೆಯುವಂಥದ್ದು. ಈ ಕೇಸಲ್ಲಿ θ1 θ2 ಎರಡು ಇದೆ ಅಲ್ವಾ? ಸೊ ಇದೆರಡು ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ. ಸೊ ಹಿಯರ್ θ1 ಈಕ್ವಲ್ಸ್ θ2 ಅಂತ ಹೇಳಿದ್ರೆ, θ1 ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ, ದ ಆಂಗಲ್ ಬಿಟ್ವೀನ್ ದ ನಾರ್ಮಲ್ ಅಂಡ್ ಇನ್ಸಿಡೆಂಟ್ ರೇ, ಇದನ್ನ ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿ ಕರಿತೀವಿ. ಸೊ θ1 ಏನಾಗುತ್ತೆ ಆಗ? ಆಂಗಲ್ ಆಫ್ ಇನ್ಸಿಡೆನ್ಸ್. ಇನ್ಸಿಡೆನ್ಸ್ ಅಂತ ಹೇಳಿದ್ರೆ ಲೈಕ್ ಯಾವ ಪಾಯಿಂಟ್ ಅಲ್ಲಿ ಲೈಟ್ ರೇ ಸ್ಟ್ರೈಕ್ ಮಾಡುತ್ತೋ ಸರ್ಫೇಸ್ ನ, ಅದನ್ನ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ನೆಕ್ಸ್ಟ್ ಆಂಗಲ್ ಬಿಟ್ವೀನ್ ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ರೇ, ಅದನ್ನ θ2 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿದೆ, ದಟ್ ಈಸ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಫಸ್ಟ್ ಒನ್ ಏನ್ ಹೇಳುತ್ತೆ, ಎರಡು ಕೂಡ ಒಂದಕ್ಕೊಂದು ಈಕ್ವಲ್ ಇರುತ್ತೆ, ದಟ್ ಈಸ್ θ1 ಈಕ್ವಲ್ಸ್ θ2 ಅಂತ ಹೇಳಿ ನೋಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ದ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಟು ದ ಸರ್ಫೇಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಸೊ ಇಲ್ಲಿ ರಿಫ್ಲೆಕ್ಟೆಡ್ ರೇ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇನ್ಸಿಡೆಂಟ್ ರೇ ಕೂಡ ಕೊಟ್ಟಿದ್ದಾರೆ, ನಾರ್ಮಲ್ ಕೂಡ ಇದೆ. ಸೊ ಇದು ಮೂರು ಒಂದೇ ಪ್ಲೇನ್ ಅಲ್ಲಿ ಇದೆಯಾ? ಹೌದು. ಸೊ ಸೇಮ್ ಪ್ಲೇನ್ ಅಲ್ಲಿ ಲೈ ಆಗಿರುತ್ತೆ ಅನ್ನೋದು ಸೆಕೆಂಡ್ ಒನ್. ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಮಿರರ್ ಅಲ್ಲಿ ಲಾಸ್ಟ್ ಅಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಲೈನ್ಸ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಏನಕ್ಕೆ ಆ ತರ ಕೊಟ್ಟಿದ್ದಾರೆ ಲೈನ್ಸ್ ಅಂತ ಹೇಳಿದ್ರೆ, ದಟ್ ಈಸ್ ದ ಹಾರ್ಡ್ ಸರ್ಫೇಸ್ ಆಫ್ ಮಿರರ್ ಅಂತ ಹೇಳಿದ್ರೆ, ಆ ಸರ್ಫೇಸ್ ಅಲ್ಲಿ ನಮಗೆ ಅಷ್ಟು ಕ್ಲಿಯರ್ ರಿಫ್ಲೆಕ್ಷನ್ ಆಗಲ್ಲ, 100% ರೆಗ್ಯುಲರ್ ರಿಫ್ಲೆಕ್ಷನ್ ಆಗಲ್ಲ ಅನ್ನೋದ ಕಾರಣಕ್ಕೆ ಅದು ಒಪ್ಯಾಕ್ ಅಂತ ಹೇಳಿ ಕೊಟ್ಟಿರೋಂಥದ್ದು ಹಾರ್ಡ್ ಸರ್ಫೇಸ್. ಸ್ಮೂತ್ ಸರ್ಫೇಸ್ ಅಲ್ಲಿ ಮಾತ್ರ ನಮಗೆ ಇದು ಏನು θ1 θ2 ಏನ್ ಬರುತ್ತೆ ಅದನ್ನ ತಗೊಂಡಿದ್ದು ಮಾಡ್ತೀವಿ. ಬಟ್ ಹಾರ್ಡ್ ಸರ್ಫೇಸ್ ಅಲ್ಲೂ ರಿಫ್ಲೆಕ್ಷನ್ ಆಗತ್ತೆ, ಲೈಕ್ ವಾಲ್ ಆಗಿರ್ಬೋದು, ಈಗ ಟೇಬಲ್ಸ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಇದ್ರಲ್ಲೆಲ್ಲ ಹೆಂಗ್ ರಿಫ್ಲೆಕ್ಷನ್ ಆಗುತ್ತೆ ಹಂಗಾಗತ್ತೆ. ಬಟ್ ನಾವು ಲಾಸ್ಟ್ ನ ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಮೂತ್ ಸರ್ಫೇಸ್ ನ ತಗೊಂಡು ಸ್ಟಡಿ ಮಾಡ್ತೀವಿ. ಸೊ ಇದು ಲಾಸ್ ಆಫ್ ರಿಫ್ಲೆಕ್ಷನ್ ಆಯ್ತು. ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಎ ರೇ ಆಫ್ ಲೈಟ್ ಸ್ಟ್ರೈಕ್ ಎ ಪ್ಲೇನ್ ಮಿರರ್ ಅಟ್ ಅನ್ ಆಂಗಲ್ ಆಫ್ ಇನ್ಸಿಡೆನ್ಸ್ 35 ಡಿಗ್ರಿ
ಫೈಂಡ್ ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ 35 ಇತ್ತು ಅಂದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಏನಾಗಿರುತ್ತೆ ಅಂತ. ಸೊ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಕೂಡ ನೋಡ್ಕೊಂಡು ಬಂದ್ರಿ ನೀವು ಲಾನ. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ. ಸೊ ನೀವು ಎಷ್ಟು ಅಟೆಂಟಿವ್ ಆಗಿದ್ದೀರಾ ಅನ್ನೋದು ಕ್ವಶನ್. ಸೊ ಇದಕ್ಕೆ ಆನ್ಸರ್ ಏನಾಗಿರುತ್ತೆ, 35 ಡಿಗ್ರಿನೇ ಆಗಿರುತ್ತಲ್ವಾ, ಬಿಕಾಸ್ ದೇ ಬೋತ್ ಆರ್ ಈಕ್ವಲ್. ಸೊ ನೆಕ್ಸ್ಟ್ ರಿಫ್ಲೆಕ್ಷನ್ ಅಂತ ಬಂದಾಗ 2 kinds ನಾವು ನೋಡ್ತೀವಿ. ಒಂದು ರೆಗ್ಯುಲರ್ ರಿಫ್ಲೆಕ್ಷನ್, ಇನ್ನೊಂದು ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಹೇಳಿ. ಸೊ ರೆಗ್ಯುಲರ್ ರಿಫ್ಲೆಕ್ಷನ್ ಅಲ್ಲಿ ಏನೇನ್ ಬರುತ್ತೆ, ಹೆಂಗಾಗತ್ತೆ ರಿಫ್ಲೆಕ್ಷನ್ ಅಂತ ನೋಡೋದಾದ್ರೆ ಏನೇನ್ ಫೀಚರ್ಸ್ ಬರುತ್ತೆ ಅಂತ ನೋಡೋಣ. ಯಾವಾಗ ರೆಗ್ಯುಲರ್ ರಿಫ್ಲೆಕ್ಷನ್ ಆಗತ್ತೆ ಅಂದ್ರೆ ಅಕರ್ಸ್ ವೆನ್ ಲೈಟ್ ರೇಸ್ ಫಾಲ್ ಆನ್ ಅ ಸ್ಮೂತ್ ಪಾಲಿಶ್ಡ್ ಸರ್ಫೇಸ್ ಲೈಕ್ ಮಿರರ್, ಕಾಮ್ ವಾಟರ್, ಶೈನಿ ಮೆಟಲ್. ಸೊ ಸರ್ಫೇಸ್ ಯಾವ್ದು ಶೈನಿ ಮೆಟಲ್ಸ್ ಆಗಿರ್ಬೋದು, ಈಗ ಮಿರರ್ಸ್ ಆಗಿರ್ಬೋದು, ಸ್ಮೂತ್ ಪಾಲಿಶ್ಡ್ ಸರ್ಫೇಸಸ್ ಇರುತ್ತೆ, ಅದ್ರ ಮೇಲೆ ಲೈಟ್ ಬಿದ್ದಾಗ ಏನ್ ರಿಫ್ಲೆಕ್ಟ್ ಆಗತ್ತಲ್ವಾ, ಅದು ರೆಗ್ಯುಲರ್ ರಿಫ್ಲೆಕ್ಷನ್ ಆಗಿರುತ್ತೆ ಅಂತ ಹೇಳಿ. ದ ರಿಫ್ಲೆಕ್ಟೆಡ್ ರೇಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಫಿಗರ್ ಬಂತೀವ. ದ ರಿಫ್ಲೆಕ್ಟೆಡ್ ರೇಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಂತ ಹೇಳಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಇನ್ಸಿಡೆಂಟ್ ರೇಸ್ ಕೊಟ್ಟಿದ್ದಾರೆ, ಇನ್ನೊಂದು ರಿಫ್ಲೆಕ್ಟೆಡ್ ರೇಸ್ ಕೊಟ್ಟಿದ್ದಾರೆ. ಸೊ ಈ ರಿಫ್ಲೆಕ್ಟೆಡ್ ರೇಸ್ ಇದೆ ಅಲ್ವಾ, ಇದೆಲ್ಲ ಕೂಡ ಪ್ಯಾರಲಲ್ ಟು ಈಚ್ ಅದರ್ ಆಗಿದೆ. ಸೊ ಒಂದಕ್ಕೊಂದು ಪ್ಯಾರಲಲ್ ಇದೆ. ಪ್ಯಾರಲಲ್ ಮೀನ್ಸ್ ಸೇಮ್ ಡಿಸ್ಟೆನ್ಸ್ ಇರುತ್ತೆ ಅಂತ. ಇನ್ ಬಿಟ್ವೀನ್ ರಿಫ್ಲೆಕ್ಟೆಡ್ ರೇಸ್ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಸೇಮ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಿದೆ, ಅಂದ್ರೆ ಒಂದಕ್ಕೊಂದು ಪ್ಯಾರಲಲ್ ಆಗಿದೆ ಅಂತ. ನೆಕ್ಸ್ಟ್ ಫಾರ್ಮ್ಸ್ ಅ ಕ್ಲಿಯರ್ ಇಮೇಜ್ ಆಫ್ ದ ಆಬ್ಜೆಕ್ಟ್. ಸೊ ಈಗ ನೀವು ಮಿರರ್ ಮುಂದೆ ನಿಂತ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ದು ನೀವು ಹೇಗಿದ್ದೀರಾ ಹಾಗೆ ಕಾಣಿಸ್ತೀರಾ, ಅಂದ್ರೆ ಅಲ್ಲಿ ಕ್ಲಿಯರ್ ಇಮೇಜ್ ಕಾಣಿಸ್ತಿದೆ ಅಂತ ಹೇಳಿ. ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇಟ್ರು ಕೂಡ ಅದು ಹೇಗಿರುತ್ತೆ ಹಾಗೆ ಕಾಣಿಸುತ್ತೆ ಅಲ್ವಾ. ಸೊ ದಟ್ ಫಾರ್ಮ್ಸ್ ಕ್ಲಿಯರ್ ಇಮೇಜ್. ಎಕ್ಸಾಂಪಲ್ ರಿಫ್ಲೆಕ್ಷನ್ ಫ್ರಮ್ ಅ ಪ್ಲೇನ್ ಮಿರರ್. ಇದಿಷ್ಟು ರೆಗ್ಯುಲರ್ ರಿಫ್ಲೆಕ್ಷನ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಇರೆಗ್ಯುಲರ್ ರಿಫ್ಲೆಕ್ಷನ್ ಬಗ್ಗೆ ನೋಡೋಣ. ಇರೆಗ್ಯುಲರ್ ರಿಫ್ಲೆಕ್ಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಅಕರ್ಸ್ ವೆನ್ ಲೈಟ್ ರೇಸ್ ಫಾಲ್ ಆನ್ ಅ ರಫ್ ಆರ್ ಅನ್ಈವನ್ ಸರ್ಫೇಸ್ ಲೈಕ್ ಪೇಪರ್ ಆಗಿರ್ಬೋದು, ವಾಲ್, ಗ್ರೌಂಡ್, ಇದ್ರ ಮೇಲೆಲ್ಲ ಲೈಟ್ ಸ್ಟ್ರೈಕ್ ಮಾಡಿದಾಗ ಅಲ್ಲಿ ನಮಗೆ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಆಗುತ್ತೆ ಡ್ಯೂ ಟು ಇರ್ರೆಗ್ಯುಲಾರಿಟೀಸ್. ಯಾಕೆ ಅಂತ ಹೇಳಿದ್ರೆ ಆ ಸರ್ಫೇಸ್ ನಮಗೆ ಸ್ಮೂತ್ ಆಗಿರಲ್ಲ, ಜೊತೆಗೆ ಪಾಲಿಶ್ಡ್ ಆಗಿರಲ್ಲ, ಅಲ್ಲಿ ತುಂಬಾ ಪುಟಾಣಿ ಇರ್ರೆಗ್ಯುಲಾರಿಟೀಸ್ ಇರುತ್ತೆ, ಬಟ್ ನಮಗೆ ಕಾಣಿಸಲ್ಲ ಅಷ್ಟೇ. ಅದರಿಂದ ನಮಗೆ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಆಗುತ್ತೆ. ಇನ್ನೊಂದು, ದ ರಿಫ್ಲೆಕ್ಟೆಡ್ ರೇಸ್ ಆರ್ ಸ್ಕ್ಯಾಟರ್ಡ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ದ ಮೇನ್ ರೀಸನ್ ಏನು ಇರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಕರೀಲಿಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ರಿಫ್ಲೆಕ್ಟೆಡ್ ರೇಸ್ ಒಂದಕ್ಕೊಂದು ಪ್ಯಾರಲ್ ಆಗಿರಲ್ಲ, ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಸ್ಕ್ಯಾಟರ್ ಆಗುತ್ತೆ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಇಮೇಜ್ ಬಂತು ನೋಡ್ಬೋದು ನೀವು. ಇನ್ಸಿಡೆಂಟ್ ರೇಸ್ ಪಿಂಕ್ ಕಲರ್ ಎಲ್ಲ ಇದೆ ಅಲ್ವಾ, ಅಬ್ಸರ್ವ್ ಮಾಡಿದ್ರೆ ಅದೇನಾಗಿದೆ, ಪ್ಯಾರಲಲ್ ಆಗಿದೆ. ಬಟ್ ರಿಫ್ಲೆಕ್ಟೆಡ್ ರೇಸ್ ಅಬ್ಸರ್ವ್ ಮಾಡಿದ್ರೆ ಬ್ಲೂ ಕಲರ್ ಅಲ್ಲಿ ಏನಿದೆ ಅದನ್ನ ಒಂದಕ್ಕೊಂದು ಪ್ಯಾರಲಲ್ ಆಗಿದ್ಯಾ, ಸೊ ಪ್ಯಾರಲಲ್ ಆಗಿಲ್ಲ, ಅಲ್ಲಿ ಸ್ಕ್ಯಾಟರ್ ಆಗಿದೆ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ. ಸೊ ಇಂಥ ಕೇಸಲ್ಲಿ ನಾವು ಇರ್ರೆಗ್ಯುಲರ್ ರಿಫ್ಲೆಕ್ಷನ್ಸ್ ನ ಅಬ್ಸರ್ವ್ ಮಾಡೋಂಥದ್ದು. ಇದನ್ನ ಡಿಫ್ಯೂಸ್ ರಿಫ್ಲೆಕ್ಷನ್ ಅಂತ ಕೂಡ ಕರಿತೀವಿ. ಸೊ ನೆಕ್ಸ್ಟ್ ಡಸ್ ನಾಟ್ ಫಾರ್ಮ್ ಅ ಕ್ಲಿಯರ್ ಇಮೇಜ್, ಓನ್ಲಿ ಬ್ರೈಟ್ನೆಸ್ ಇಸ್ ಸೀನ್. ಕ್ಲಿಯರ್ ಇಮೇಜ್ ಕಾಣಿಸುತ್ತೆ ನಮಗೆ. ಈಗ ಗೋಡೆ ಮುಂದೆ ನೀವು ನಿಂತ್ಕೊಂಡು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ ಮುಖ ಏನಾದ್ರು ಅಲ್ಲಿ ಕಾಣಿಸುತ್ತಾ, ಇಲ್ಲ, ಅಂದ್ರೆ ಕ್ಲಿಯರ್ ಇಮೇಜ್ ಫಾರ್ಮೇಶನ್ ಆಗಲ್ಲ ಅಂತ ಹೇಳಿ. ಜಸ್ಟ್ ಬ್ರೈಟ್ನೆಸ್ ಮಾತ್ರ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಎಕ್ಸಾಂಪಲ್ ರಿಫ್ಲೆಕ್ಷನ್ ಫ್ರಮ್ ಅ ವಾಲ್ ಆರ್ ಬುಕ್ ಪೇಜ್ ಎಕ್ಸೆಟ್ರಾ. ರಫ್ ಸರ್ಫೇಸಸ್ ಯಾವ್ದಿರುತ್ತೆ ಅದೆಲ್ಲ. ನೆಕ್ಸ್ಟ್ ಮೇನ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಲಿ ಅಂತ ಇದು ಲಾಸ್ಟ್ ಅಲ್ಲಿ ಹಾಕಿರೋದು. ಒಂದು ಸ್ಮೂತ್ ಸರ್ಫೇಸ್ ಅಂತ ಬಂದಾಗ ಸ್ಮೂತ್ ಸರ್ಫೇಸಸ್ ಅಲ್ಲಿ ನಾವು ರೆಗ್ಯುಲರ್ ರಿಫ್ಲೆಕ್ಷನ್ ನ ಅಬ್ಸರ್ವ್ ಮಾಡ್ತೀವಿ, ರಫ್ ಸರ್ಫೇಸಸ್ ಅಲ್ಲಿ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ನ ಅಬ್ಸರ್ವ್ ಮಾಡೋಂಥದ್ದು. ನೆಕ್ಸ್ಟ್ ರೆಗ್ಯುಲರ್ ರಿಫ್ಲೆಕ್ಷನ್ ಅಂತ ಬಂದಾಗ ಎವ್ರಿ ರಿಫ್ಲೆಕ್ಟೆಡ್ ರೇಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ಬಟ್ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಅಲ್ಲಿ ಅಲ್ಲಿ ನಮಗೆ ಸ್ಕ್ಯಾಟರ್ಡ್ ಆಗಿರುತ್ತೆ, ಇನ್ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಸ್ಕ್ಯಾಟರ್ ಆಗಿರೋದ್ರಿಂದ ರಿಫ್ಲೆಕ್ಟೆಡ್ ರೇಸ್ ಪ್ಯಾರಲಲ್ ಆಗಿರಲ್ಲ. ಸೊ ಇದಿಷ್ಟು ಡಿಫ್ರೆನ್ಸ್ ಬಿಟ್ವೀನ್ ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಬಗ್ಗೆ. ಸೊ ರಿಫ್ಲೆಕ್ಷನ್ ಅಲ್ಲಿ ಇಮೇಜ್ ಇನ್ ಅ ಪ್ಲೇನ್ ಮಿರರ್ ಅಂತ ತಗೊಂಡಾಗ ಪ್ಲೇನ್ ಮಿರರ್ ಅಲ್ಲಿ ಹೇಗೆ ಇಮೇಜ್ ಫಾರ್ಮ್ ಆಗುತ್ತೆ, ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅದಕ್ಕೆ ಅಂತ ನೋಡೋಣ. ಸೊ ಫಸ್ಟ್ ಟೈಪ್ ಆಫ್ ಇಮೇಜ್ ಹೇಗಿರುತ್ತೆ ಇಮೇಜ್ ಅಂತ ಹೇಳಿದ್ರೆ ಆಲ್ವೇಸ್ ವರ್ಚುವಲ್, ಇಟ್ ಕೆನಾಟ್ ಬಿ ಪ್ರೊಜೆಕ್ಟೆಡ್ ಆನ್ ಟು ಎ ಸ್ಕ್ರೀನ್. ಸೊ ಮಿರರ್ ಮುಂದೆ ನೀವು ನಿಂತ್ಕೊಂಡಾಗ ಮಿರರ್ ಅಲ್ಲಿ ಮಾತ್ರ ನೀವು ಇಮೇಜ್ ನ ನೋಡಕ್ಕಾಗತ್ತೆ, ಬಿಟ್ರೆ ವೈಟ್ ಸ್ಕ್ರೀನ್ ಅಲ್ಲಿ ಆ ಇಮೇಜ್ ನ ನಾವು ತಗೊಂಬರಕ್ ಆಗಲ್ಲ. ಸೊ ಅದರಿಂದ ನಾವು ಅದನ್ನ ವರ್ಚುವಲ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಯಾವ ಟೈಪ್ ಆಫ್ ಇಮೇಜ್ ಆಗಿರುತ್ತೆ ಪ್ಲೇನ್ ಮಿರರ್ ಅಲ್ಲಿ, ಇಟ್ ಇಸ್ ಅ ವರ್ಚುವಲ್ ಇಮೇಜ್ ಆಗಿರುತ್ತೆ. ನೆಕ್ಸ್ಟ್ ಓರಿಯಂಟೇಶನ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಎರೆಕ್ಟ್ ಅಂದ್ರೆ ಅಪ್ರೈಟ್, ಜಸ್ಟ್ ಲೈಕ್ ದ ಆಬ್ಜೆಕ್ಟ್ ಅಂತ ಹೇಳಿದ್ರೆ ಏನಾದ್ರೂ ಒಂದು ಆಬ್ಜೆಕ್ಟ್ ಮಿರರ್ ಮುಂದೆ ಇದೆ ಅಂತ ಹೇಳಿದ್ರೆ ಅದು ಹೇಗಿರುತ್ತೆ ಹಾಗೆ ಕಾಣಿಸುತ್ತೆ. ಈಗ ನೀವು ಮಿರರ್ ಮುಂದೆ ನಿಂತಿದ್ದೀರಾ ಅಂತ ಹೇಳಿದ್ರೆ ನಿಮ್ ತಲೆ ಕೆಳಗಾದಂಗ್ ಕಾಣಿಸುತ್ತಾ, ಇಲ್ಲ, ನೀವು ಹೇಗಿರ್ತೀರಾ ನಿಂತಿದ್ರೆ ನಿಂತಿರೋ ತರನೇ ಕಾಣಿಸುತ್ತೆ, ಅಪ್ರೈಟ್ ಎರೆಕ್ಟ್ ಆಗಿ ಕಾಣಿಸುತ್ತೆ. ಸೊ ಇದು ಓರಿಯಂಟೇಶನ್. ನೆಕ್ಸ್ಟ್ ಸೈಜ್ ಅಂತ ಬಂದಾಗ ಸೇಮ್ ಸೈಜ್ ಆಸ್ ದ ಆಬ್ಜೆಕ್ಟ್, ಆಬ್ಜೆಕ್ಟ್ ಏನ್ ಸೈಜ್ ಇರುತ್ತೋ ಅದೇ ಸೈಜ್ ಅಲ್ಲಿ ನಿಮಗೆ ಕಾಣಿಸೋಂಥದ್ದು ಪ್ಲೇನ್ ಮಿರರ್ ಅಲ್ಲಿ ಮಾತ್ರ.
ನೆಕ್ಸ್ಟ್ ಡಿಸ್ಟೆನ್ಸ್ ಅಂತ ನೋಡಿದಾಗ ಅಪಿಯರ್ಸ್ ಟು ಬಿ ದ ಸೇಮ್ ಡಿಸ್ಟೆನ್ಸ್ ಬಿಹೈಂಡ್ ದ ಮಿರರ್ ಆಸ್ ದ ಆಬ್ಜೆಕ್ಟ್ ಇಸ್ ಇನ್ ಫ್ರಂಟ್ ಅಂತ ಕೊಟ್ಟಿದ್ದಾರೆ. ಈಗ ಒಂದು ಇಮೇಜ್ ಬರುತ್ತೆ. ಸೊ ಆ ಇಮೇಜ್ ಅಲ್ಲಿ ನೀವು ನೋಡಿದಾಗ ಅಲ್ಲೊಂದು ಪಾಟ್ ಅನ್ನ ತೆಗೆದು ಕೊಟ್ಟಿದ್ದಾರೆ. ಸೊ ಆ ಪಾಟ್ ಏನು ಮಿರರ್ ಮುಂದೆ ಇಟ್ಟಿದ್ದಾರೆ. ಸೊ ಆ ಪಾಟ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಆ ರಿಯಲ್ ಪಾಟ್ ಮತ್ತೆ ಇಮೇಜ್ ಏನ್ ಫಾರ್ಮ್ ಆಗಿದೆ ಅದೆರಡನ್ನೂ ಅಬ್ಸರ್ವ್ ಮಾಡಿ. ಸೊ ಅದೆರಡನ್ನೂ ಅಬ್ಸರ್ವ್ ಮಾಡಿದಾಗ ನಿಮ್ಗಲ್ಲಿ ಅದೇನ್ ಸೈಜ್ ಇದೆ ಸೇಮ್ ಸೈಜ್ ಇಮೇಜ್ ಕೂಡ ಕಾಣಿಸ್ತಿದೆ. ಜೊತೆಗೆ ಎರೆಕ್ಟ್ ಅಂತ ಹೇಳಿದ್ರೆ ಅದ್ ಯಾವ ಓರಿಯಂಟೇಶನ್ ಅಲ್ಲಿ ಇದೆ ಅದೇ ಓರಿಯಂಟೇಶನ್ ಅಲ್ಲಿ ಕೂಡ ಇಮೇಜ್ ಅಲ್ಲಿ ಕೂಡ ಕಾಣಿಸ್ತಿದೆ. ಸೊ ಇದು ಪ್ಲೇನ್ ಮಿರರ್ ಅಲ್ಲಿ ಏನ್ ಇಮೇಜ್ ಫಾರ್ಮ್ ಆಗುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದು ಡಿಸ್ಟೆನ್ಸ್ ಅಂತ ಹೇಳ್ದೆ ಅಲ್ವಾ, ಸೇಮ್ ಡಿಸ್ಟೆನ್ಸ್ ಅಲ್ಲಿ ಫಾರ್ಮ್ ಆಗುತ್ತೆ ಅಂತ. ಸೊ ಸೇಮ್ ಡಿಸ್ಟೆನ್ಸ್ ಅಂತ ನೋಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇದೆ, ಸೊ ಇಲ್ಲಿ ಇಮೇಜ್ ಇಂದ ಮಿರರ್ಗೆ ಏನ್ ಡಿಸ್ಟೆನ್ಸ್ ಇರುತ್ತೋ ಅದೇ ಡಿಸ್ಟೆನ್ಸ್ ಮಿರರ್ ಒಳಗೆ ಹಿಂದೆ ಆದಂಗೆ ಕಾಣಿಸ್ತಿದೆ. ಇಮೇಜ್ ಫಾರ್ಮ್ ಆಗಿದೆ ಅಲ್ವಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಮಿರರ್ ಇಂದ ಆಬ್ಜೆಕ್ಟ್ ಎಷ್ಟು ಬಿಹೈಂಡ್ ಇರುತ್ತೋ ಇಮೇಜ್ ಕೂಡ ಅಷ್ಟೇ ಬಿಹೈಂಡ್ ಸೇಮ್ ಡಿಸ್ಟೆನ್ಸ್ ಅಲ್ಲೇ ಫಾರ್ಮ್ ಆಗೋಂಥದ್ದು. ಇದು ಪ್ಲೇನ್ ಮಿರರ್ ಅಲ್ಲಿ. ಬೇಕಿದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನಿಮ್ಮ ಮನೇಲಿ ಏನಾದ್ರು ಮಿರರ್ ಇತ್ತು ಅಂತ ಹೇಳಿದ್ರೆ ನೀವು ನಿಂತ್ಕೊಂಡು ನೋಡಿದಾಗ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ತೀರೋ ನಿಮ್ ಇಮೇಜ್ ಕೂಡ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಬಿಹೈಂಡ್ ದಿ ಮಿರರ್ ಫಾರ್ಮ್ ಆಗುತ್ತೆ. ಸೊ ನೀವು ಹತ್ರ ಹೋದ್ರೆ ಇಮೇಜ್ ಕೂಡ ಹತ್ರ ಬಂದಂಗೆ ಕಾಣಿಸುತ್ತೆ. ನೆಕ್ಸ್ಟ್ ನೀವು ದೂರ ದೂರ ಹೋಗ್ತಿದ್ದೀರಾ ಮಿರರ್ ಇಂದ ಅಂತ ಹೇಳಿದ್ರೆ ಆ ಇಮೇಜ್ ಕೂಡ ದೂರ ಹೋಗ್ತಿರತ್ತೆ. ಸೊ ಇದು ಏನ್ ಡಿಸ್ಟೆನ್ಸ್ ಇರುತ್ತೆ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತೆ ಇಮೇಜ್ ಡಿಸ್ಟೆನ್ಸ್ ಸೇಮ್ ಇರುತ್ತೆ ಇನ್ ಪ್ಲೇನ್ ಮಿರರ್ ಅಲ್ಲಿ ಅಂತ. ನೆಕ್ಸ್ಟ್ ಲ್ಯಾಟರಲ್ ಇನ್ವರ್ಷನ್. ದ ಇಮೇಜ್ ಇಸ್ ಲ್ಯಾಟರಲಿ ಇನ್ವರ್ಟೆಡ್, ಲೆಫ್ಟ್ ಅಂಡ್ ರೈಟ್ ಆರ್ ರಿವರ್ಸ್ಡ್. ಇದು ಒಂದು ಲ್ಯಾಟರಲ್ ಇನ್ವರ್ಷನ್ ಆಗುತ್ತೆ. ಲೈಕ್ ನೀವೇನೋ ರೈಟ್ ಹ್ಯಾಂಡ್ ಅಲ್ಲಿ ಏನಾದ್ರು ಆಕ್ಷನ್ಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡ್ತಿದ್ದೀರಾ ಅನ್ನೋ ತರ ಕಾಣಿಸುತ್ತೆ. ಸೊ ಇದನ್ನ ನಾವು ಲ್ಯಾಟರಲ್ ಇನ್ವರ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇದಿಷ್ಟು ಇಮೇಜ್ ಇನ್ ಪ್ಲೇನ್ ಮಿರರ್ ಬಗ್ಗೆ. ಸೊ ನೆಕ್ಸ್ಟ್ ಮಲ್ಟಿಪಲ್ ರಿಫ್ಲೆಕ್ಷನ್. ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ಫಸ್ಟ್ ಇಂದ ನಾವು ರಿಫ್ಲೆಕ್ಷನ್ ಬಗ್ಗೆನೇ ಮಾತಾಡ್ಕೊಂಡು ಬರ್ತಿದೀವಿ. ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ಏನಿಲ್ಲ, ರಿಫ್ಲೆಕ್ಷನ್ ಬಟ್ ರಿಫ್ಲೆಕ್ಷನ್ ಟೇಕ್ಸ್ ಪ್ಲೇಸ್ ಮೋರ್ ದನ್ ಒನ್ ಟೈಮ್ ಗಿಂತ ಜಾಸ್ತಿ ರಿಫ್ಲೆಕ್ಷನ್ ಆಗ್ತಿದೆ ಅದೇ ಲೈಟ್ ಅಂತ ಹೇಳಿದ್ರೆ ಅದನ್ನ ನಾವು ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ಹೇಳಿ ಕರೆಯುವಂಥದ್ದು. When light is reflected more than once from two or more mirrors, it is called multiple reflection. Each time light reflects, it acts like a new source of light producing additional images ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಲೈಟ್ ರೇ ಯಾವ್ದಾದ್ರು ಪಾಲಿಶ್ಡ್ ಸರ್ಫೇಸ್ ನ ಸ್ಟ್ರೈಕ್ ಮಾಡಿ ರಿಫ್ಲೆಕ್ಟ್ ಆದ್ಮೇಲೆ ಆ ರಿಫ್ಲೆಕ್ಟೆಡ್ ಲೈಟ್ ರೇ ಇರುತ್ತಲ್ವಾ, ನೆಕ್ಸ್ಟ್ ಟೈಮ್ ಅದು ಆಕ್ಟ್ ಆಸ್ ಅ ಸೋರ್ಸ್ ಆಫ್ ಲೈಟ್. ಅದು ಕೂಡ ಹೊಸ ಸೋರ್ಸ್ ಆಫ್ ಲೈಟ್ ಆಗಿ ಆಕ್ಟ್ ಮಾಡುತ್ತೆ, ಮತ್ತೆ ರಿಫ್ಲೆಕ್ಟ್ ಆಗಿ ಬೌನ್ಸ್ ಬ್ಯಾಕ್ ಆಗುತ್ತೆ, ಮತ್ತೆ ಸ್ಟ್ರೈಕ್ ಮಾಡುತ್ತೆ, ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದನ್ನ ನಾವು ಮಲ್ಟಿಪಲ್ ರಿಫ್ಲೆಕ್ಷನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇದರಲ್ಲಿ ಮಲ್ಟಿಪಲ್ ರಿಫ್ಲೆಕ್ಷನ್ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಕೇಳ್ಬೋದು ಕೆಲವೊಂದು ಟೈಮ್. ಯಾವ ರೀತಿ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ ಒಂದು ನಂಬರ್ ಆಫ್ ಇಮೇಜಸ್ ಬಗ್ಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಸೊ 2 ಪ್ಲೇನ್ ಮಿರರ್ಸ್ ಅಟ್ ಅನ್ ಆಂಗಲ್ ಅಂತ ಹೇಳಿ ಹಾಕಿದ್ದೀನಿ. ಸೆವೆರಲ್ ಇಮೇಜಸ್ ಆಫ್ ಅನ್ ಆಬ್ಜೆಕ್ಟ್ ಆರ್ ಫಾರ್ಮ್ ಡಿಪೆಂಡಿಂಗ್ ಆನ್ ದ ಆಂಗಲ್ ಅಂತ. ಸೊ 2 ಮಿರರ್ ನ ನೀವು ಯಾವ ಆಂಗಲ್ ಅಲ್ಲಿ ಇಟ್ಟಿದ್ದೀರಾ ಅನ್ನೋದ್ರ ಬೇಸ್ ಮೇಲೆ ನಂಬರ್ ಆಫ್ ಇಮೇಜಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಫಾರ್ಮುಲಾ ಬಂದು n = 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ ಮೈನಸ್ 1 ಅಂತ. ಸೊ ಇದನ್ನ ಬರೆಯೋದಾದ್ರೆ 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ ಮೈನಸ್ 1 ಈ ತರ ಬರುತ್ತೆ ಫಾರ್ಮುಲಾ. ಎನ್ ಅಂತ ಹೇಳಿದ್ರೆ ನಂಬರ್ ಆಫ್ ಇಮೇಜಸ್, ಥೀಟಾ ಅಂತ ಹೇಳಿದ್ರೆ ನೀವು ಯಾವ ಡಿಗ್ರಿಲಿ ಇಮೇಜಸ್ ನ ಮಿರರ್ಸ್ ನ ಪ್ಲೇಸ್ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಥೀಟಾ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಮಿರರ್ಸ್ ಅಟ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 60 ಡಿಗ್ರಿಲಿ ನಾವು ಟೂ ಮಿರರ್ಸ್ ನ ಪ್ಲೇಸ್ ಮಾಡಿದೀವಿ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ನಂಬರ್ ಆಫ್ ಇಮೇಜಸ್ ಫಾರ್ಮ್ ಆಗುತ್ತೆ ಅಂತ. ಸೊ ಇದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಗೊತ್ತಿದೆ n = 360 ಡಿಗ್ರಿ ಬೈ ಥೀಟಾ ಮೈನಸ್ 1 ಅಂತ. ಸೊ ಥೀಟಾ ಎಷ್ಟು 60 ಡಿಗ್ರಿ ಅವರೇ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಇವಾಗ n = 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ ಎಷ್ಟು ಕೊಟ್ಟಿದ್ದಾರೆ 60 ಡಿಗ್ರಿ ಮೈನಸ್ 1. ಸೊ 0 0 ಕ್ಯಾನ್ಸಲ್ ಆಗುತ್ತೆ, 6 1s 6 6. n ಎಷ್ಟಾಗುತ್ತೆ ಅವಾಗ 6 ಮೈನಸ್ 1 = 5 ಇಮೇಜಸ್. ಸೊ ಇದು ಫಾರ್ಮುಲಾ. ಸೊ ಎಷ್ಟು ಆಂಗಲ್ ಅಲ್ಲಿ ನೀವು ಮಿರರ್ಸ್ ನ ಪ್ಲೇಸ್ ಮಾಡಿದೀರಾ ಅನ್ನೋದ್ರ ಬೇಸ್ ಮೇಲೆ ನಂಬರ್ ಆಫ್ ಇಮೇಜಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮಿರರ್ಸ್ ಅಟ್ 90 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಥೀಟಾ ಕೂಡ 90 ಡಿಗ್ರಿ ಆಗುತ್ತೆ. ನಮಗೆ ಗೊತ್ತಿದೆ ಫಾರ್ಮುಲಾ n = 360 ಡಿಗ್ರಿ ಬೈ ಥೀಟಾ ಮೈನಸ್ 1 ಅಂತ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಏನ್ ಸಿಗುತ್ತೆ
360 degree divided by 90 degree minus 1. 0 ಕ್ಯಾನ್ಸಲ್ ಆಗುತ್ತೆ, 9 1s 9 4s. ಸೊ n ಎಷ್ಟಾಗತ್ತೆ ಅವಾಗ ನಂಬರ್ ಆಫ್ ಇಮೇಜಸ್ 4 minus 1, ದಟ್ ಈಸ್ n ಈಕ್ವಲ್ಸ್ 3 ಇಮೇಜಸ್ ಬರುತ್ತೆ ನಿಮ್ಗೆ. ಅಂದ್ರೆ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, 90 ಡಿಗ್ರಿಲಿ ನೀವು ಪ್ಲೇಸ್ ಮಾಡಿರ್ತೀರಾ ಅಂತ. ಸೊ ನೆಕ್ಸ್ಟ್ ಒಂದು ಮಿರರ್ ಸೆಟ್ 45 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಥೀಟಾ ಏನಾಗುತ್ತೆ ಆಗ 45 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ n ಕ್ಯಾಲ್ಕುಲೇಟ್ ಮಾಡಿದ್ರೆ 360 ಡಿಗ್ರಿ ಡಿವೈಡೆಡ್ ಬೈ 45. ಸೊ 45 ಇಂದ ಹೆಂಗ್ ಡಿವೈಡ್ ಮಾಡೋದು ಇವಾಗ? 2 ನಂಬರ್ ಬಂದ್ಬಿಟ್ಟಿದ್ಯಲ್ಲ ಅಂತ ವರಿ ಮಾಡ್ಕೋಬಿಡಿ. ಇವಾಗ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ 90 ಡಿಗ್ರಿ ಕೊಟ್ಟಿದ್ರು. 90 ಡಿಗ್ರಿ ಕೊಟ್ಟಿದ್ದಾಗ 45 ಇಸ್ ಹಾಫ್ ಆಫ್ 90 ಅಲ್ವಾ? ಸೊ 90 ಡಿಗ್ರಿ ಕೊಟ್ಟಿದ್ದಾಗ ನಮ್ಗೆ ಎಷ್ಟು ಬಂತು ಆನ್ಸರು? 4 ಬಂತು 360 ಬೈ 90 ಮಾಡಿದಾಗ. ಸೊ ಇವಾಗ ಆಫ್ ಇರೋದ್ರಿಂದ ಅದೇನ್ ಏನಾಗ್ಬೇಕು? 4 ಇರೋದು ಡಬಲ್ ಆಗ್ಬೇಕಲ್ವಾ? ಸೊ ಎಲ್ಲಾ ಕೇಸಲ್ಲೂ ಈ ತರ ಆಗಲ್ಲ. ಒಂದ್ ನಂಬರ್ ಈ ತರ ಕೊಟ್ಟಾಗ ಲೈಕ್ ಲಾಜಿಕಲಿ ಥಿಂಕ್ ಮಾಡಿದಾಗ ಮಾತ್ರ ಆಗತ್ತೆ. ಪ್ರೀವಿಯಸ್ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ಬೇರೆ ಬೇರೆ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡಿವಿಷನ್ ಮಾಡೇನೆ ಬರೆದ್ರೆ ಒಳ್ಳೇದು. ಸೊ ನೆಕ್ಸ್ಟ್ ಇದು 8 ಬರುತ್ತೆ. ಸೊ 8 minus 1, that is n equals 7 images. ಸೊ ಇದು ನಂಬರ್ ಆಫ್ ಇಮೇಜಸ್ ನ ಫೈಂಡ್ ಔಟ್ ಮಾಡೋ ಅಂಥದ್ದು. ನೆಕ್ಸ್ಟ್ ಇನ್ನೊಂದು ನೋಟು, ಕ್ವಿಕ್ ನೋಟ್. ದ ಜನರಲ್ ರೂಲ್ ಈಸ್ if 360 degree by theta is an integer, n equals 360 degree by theta minus 1. ಸೊ 360 ಡಿಗ್ರಿ ಏನ್ ಥೀಟಾ ಇದೆ ಅದರಿಂದ ಕಂಪ್ಲೀಟ್ಲಿ ಡಿವೈಡ್ ಆಗ್ತಿದೆ ಅಂತ ಹೇಳಿದ್ರೆ ನಮ್ಗೆ ಈ ಫಾರ್ಮುಲಾ ಸ್ಯಾಟಿಸ್ಫೈ ಆಗುತ್ತೆ. ಇನ್ ಕೇಸ್ ಇಫ್ ನಾಟ್ ಎನ್ ಇಂಟಿಜರ್, ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಿಲ್ಲ ಅಂತ ಅಂದಾಗ ನಮಗೆ n ಈಕ್ವಲ್ಸ್ 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ ಮಾತ್ರ ಕನ್ಸಿಡರ್ ಮಾಡ್ತೀವಿ. -1 ಏನಿದೆ ಅದನ್ನ ಕನ್ಸಿಡರ್ ಮಾಡಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಕಂಪ್ಲೀಟ್ ಆಗಿ ಡಿವೈಡೆಡ್ ಬೈ ಥೀಟಾ ಇಂದ ಮಾಡಿದಾಗ ಆ ಥೀಟಾ ವ್ಯಾಲ್ಯೂ ಕಂಪ್ಲೀಟ್ ಆಗಿ 360 ಡಿಗ್ರಿನ ಡಿವೈಡ್ ಮಾಡ್ತಿಲ್ಲ, ಡೆಸಿಮಲ್ಸ್ ಅಲ್ಲಿ ಬರ್ತಿದೆ ಅಂದಾಗ ಸೊ -1 ಏನಿದೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಏನ್ ಆನ್ಸರ್ ಬರುತ್ತೋ ಇನ್ ಕೇಸ್ ಡೆಸಿಮಲ್ ಬಂದ್ರು ಕೂಡ ಇಂಟಿಜರ್ ವ್ಯಾಲ್ಯೂ ಏನಿರುತ್ತೋ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಡೆಸಿಮಲ್ ಪಾಯಿಂಟ್ ನ ಕನ್ಸಿಡರ್ ಮಾಡಲ್ಲ. ಸೊ ಇದು ರೂಲ್. ಅದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೀನಿ, ಮಿರರ್ ಸೆಟ್ 43 ಡಿಗ್ರಿ ಅಂತ. ಸೊ 43 ಡಿಗ್ರಿ ಇದೆ. ಸೊ ನಾವು ಯೂಸ್ ಮಾಡ್ಬೇಕಾಗಿರೋ ಫಾರ್ಮುಲಾ n ಈಕ್ವಲ್ಸ್ 360 ಡಿಗ್ರಿ ಬೈ ಥೀಟಾ ಮಾತ್ರ, -1 ತಗೊಳ್ಳೋ ಹಾಗಿಲ್ಲ ಇಲ್ಲಿ. ಸೊ n ಈಕ್ವಲ್ಸ್ 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ, ಬಿಕಾಸ್ 360 ಡಿಗ್ರಿ is not exactly divisible by 43. ಸೊ n ಈಕ್ವಲ್ಸ್ 360 ಡಿಗ್ರಿ ಡಿವೈಡೆಡ್ ಬೈ 43 ಡಿಗ್ರಿ ಮಾಡಿದಾಗ n ಅಪ್ರಾಕ್ಸಿಮೇಟ್ಲಿ n ಈಕ್ವಲ್ಸ್ 8.37 ಅಷ್ಟು ಬರುತ್ತೆ. ಆಯ್ತಾ? ಸೊ ಮುಂಚೆನೆ ನಾನು ಹೇಳಿದ್ದೀನಿ ಡೆಸಿಮಲ್ಸ್ ನ ವ್ಯಾಲ್ಯೂನ ಕನ್ಸಿಡರ್ ಮಾಡಲ್ಲ, ರಿಯಲ್ ಪಾರ್ಟ್ ಏನಿರುತ್ತೋ ಅದನ್ನ ಮಾತ್ರ ಕನ್ಸಿಡರ್ ಮಾಡೋ ಅಂಥದ್ದು ಅಂತ. ಸೊ n ಏನಾಗತ್ತೆ ಅವಾಗ ಓನ್ಲಿ 8 ಇಮೇಜಸ್ ಆಗುತ್ತೆ. ಸೊ ಯಾಕೆ ಡೆಸಿಮಲ್ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಲ್ಲ ಅಂತ, ಯಾಕೆ ಆಗಲ್ಲ ಅಂತ ಏನಾದ್ರೂ ಥಿಂಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೇಕು, ಇಮೇಜಸ್ ಯಾವಾಗ್ಲೂ ಕಂಪ್ಲೀಟ್ ಆಗಿ ಫಾರ್ಮ್ ಆಗುತ್ತೆ. ಸೊ ಡೆಸಿಮಲ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಈಗ 8 ಇಮೇಜಸ್ ಕಂಪ್ಲೀಟ್ ಆಗಿ ಫಾರ್ಮ್ ಆಗಿರುತ್ತೆ ಅನ್ಕೊಳ್ಳಿ. 0.37 ಅಷ್ಟು ಇಮೇಜ್, ಸ್ವಲ್ಪ ಇಮೇಜ್ ಏನಾದ್ರೂ ಫಾರ್ಮ್ ಆಗುತ್ತಾ? ಇಲ್ಲ ಅಲ್ಲ. ಕಂಪ್ಲೀಟ್ ಆಗಿ ನಮ್ಗೆ ಇಂಟೀಜರ್ಸ್ ಏನಿರುತ್ತೆ ಅಷ್ಟು ಇಮೇಜಸ್ ಕಂಪ್ಲೀಟ್ ಆಗಿ ಫಾರ್ಮ್ ಆಗೋಂಥದ್ದು. ಸೊ ಹಂಗಾಗಿ ನಾವು ಕಂಪ್ಲೀಟ್ ಇಂಟೀಜರ್ ಏನಿರುತ್ತೆ ಅಥವಾ ಹೋಲ್ ನಂಬರ್ ಏನಿರುತ್ತೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಡೆಸಿಮಲ್ ಬಂದಾಗ ಕನ್ಸಿಡರ್ ಮಾಡಲ್ಲ. ಸೊ ಇದಿಷ್ಟು ಮಲ್ಟಿಪಲ್ ರಿಫ್ಲೆಕ್ಷನ್ ಬಗ್ಗೆ ಆಯ್ತು. ನೆಕ್ಸ್ಟ್ ಮಲ್ಟಿಪಲ್ ರಿಫ್ಲೆಕ್ಷನ್ ಅಲ್ಲೇ ಒಂದಷ್ಟು ಡಿವೈಸಸ್ ನಾವು ನೋಡ್ತಾ ಹೋಗ್ತೀವಿ. ಡಿವೈಸಸ್ ಅನ್ನೋದಕ್ಕಿಂತ ಲೈಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನೋ ತರ. ಸೊ ಅದರಲ್ಲಿ ಪ್ಯಾರಲಲ್ ಮಿರರ್ಸ್ ಅಂತ ಬಂದಾಗ ಒಂದು ಇನ್ಫೈನೈಟ್ ಇಮೇಜಸ್ ಆರ್ ಫಾರ್ಮ್ಡ್ ಆಸ್ ಲೈಟ್ ಕೀಪ್ಸ್ ಬೌನ್ಸಿಂಗ್ ಬ್ಯಾಕ್ ಅಂಡ್ ಫೋರ್ತ್ ಅಂತ. ಸೊ 2 ಪ್ಯಾರಲಲ್ ಮಿರರ್ಸ್ ನ ನೀವು ಇಟ್ಕೊಂಡು ಮಧ್ಯೆ ಏನಾದ್ರೂ ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದೀರಾ ಅಂತ ಹೇಳಿದ್ರೆ ಎರಡೂ ಕಡೆ ಮಿರರ್ಸ್ ಇರುತ್ತೆ ಅಲ್ವಾ? ಸೊ ರಿಫ್ಲೆಕ್ಟ್ ಆಗಿರೋ ಲೈಟ್ ರೇಸ್ ಒಂದು ಮಿರರ್ಗೆ ಇನ್ನೊಂದು ಮಿರರ್ಗೆ ರಿಫ್ಲೆಕ್ಟ್ ಆಗಿ ಇನ್ಫೈನೈಟ್ ನಂಬರ್ಸ್ ಆಫ್ ಇಮೇಜಸ್ ನೀವು ನೋಡ್ತಾ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದಷ್ಟು ಇಮೇಜಸ್ ಹಾಕಿದೀನಿ, ನೀವು ಅದ್ರಲ್ಲಿ ನೋಡಿದ್ರೆ ಲೈಕ್ ಒಂದು ಚೆಸ್ ಪಾನ್ ಇದೆ, ಇನ್ನೊಂದು ಯಾವ್ದೋ ಒಂದು ಪ್ಯಾಟರ್ನ್ ಅಂದ್ರೆ ಹೋಮ್ ಅಲ್ಲಿ ಡೋರ್ ಲೈಕ್ ಆ ತರ ಇದೆ, ಇನ್ನೊಂದು ಪುಟಾಣಿ ದೀಪ ಒಂದು ಉರಿಯೋ ತರ ಕೊಟ್ಟಿದ್ದಾರೆ. ಸೊ ಮಲ್ಟಿಪಲ್ ರಿಫ್ಲೆಕ್ಷನ್ ಯಾಕಾಗತ್ತೆ? ಈ ಪ್ಯಾರಲಲ್ ಮಿರರ್ಸ್ ಇದ್ದಾಗ ಯಾಕೆ ಇನ್ಫೈನೈಟ್ ನಂಬರ್ ಆಫ್ ಇಮೇಜಸ್ ನಮಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ನೀವು ಫಾರ್ಮುಲಾನ ಹಾಕಿ ನೋಡಿದಾಗ ಒಂದು ಪ್ಯಾರಲಲ್ ಅಂತ ತಗೊಂಡ್ರೆ ಥೀಟಾ 0 ಡಿಗ್ರಿ ಬರುತ್ತೆ ಆರ್ 180 ಡಿಗ್ರಿ ಬರುತ್ತೆ. ಸೊ ಅಲ್ಲಿ ನಾವು ಡೈರೆಕ್ಟ್ ಆಗಿ ಫಾರ್ಮುಲಾನ ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಎರಡೂನು ಪ್ಯಾರಲಲ್ ಆಗಿದ್ದಾಗ ಡಿಸ್ಟೆನ್ಸ್ ಫಿಕ್ಸ್ಡ್ ಆಗಿರುತ್ತೆ. ಸೊ ತುಂಬಾ ಮಲ್ಟಿಪಲ್ ಟೈಮ್ಸ್ ಆಫ್ ರಿಫ್ಲೆಕ್ಷನ್ ಟೇಕ್ಸ್ ಪ್ಲೇಸ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ತುಂಬಾ ಇನ್ಫೈನೈಟ್ ನಂಬರ್ ಆಫ್ ಇಮೇಜಸ್ ನೋಡ್ತಾ ಹೋಗ್ಬೋದು ನಾವು. ಸೊ ಇದು ಒಂದು ಪ್ಯಾರಲಲ್ ಮಿರರ್ಸ್ ಇದ್ದಾಗ.
ನೆಕ್ಸ್ಟ್ ಕಲೈಡೋಸ್ಕೋಪ್ ಅಂತ ಹೇಳಿ ಬರುತ್ತೆ. ಇಟ್ ಈಸ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ದ ಮಲ್ಟಿಪಲ್ ರಿಫ್ಲೆಕ್ಷನ್. ನೆಕ್ಸ್ಟ್ ಪ್ರೊಡ್ಯೂಸಿಂಗ್ ಬ್ಯೂಟಿಫುಲ್ ಪ್ಯಾಟರ್ನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ನೋಡಿರ್ಬೋದು, ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ಕೆಲಿಡಿಯೋಸ್ಕೋಪ್ ಇಂದ ನಾವು ತುಂಬಾ ಚೆನ್ನಾಗಿರೋ ಪ್ಯಾಟರ್ನ್ಸ್ ಗಳನ್ನ, ಡಿಸೈನ್ಸ್ ನಾವು ನೋಡ್ಬೋದು. ಇದು ಲೈಕ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಏನ್ ಫ್ಯಾಷನ್ ಡಿಸೈನಿಂಗ್ ಎಲ್ಲ ಏನ್ ಮಾಡ್ತಾರೆ ಅಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕೆಲಿಡಿಯೋಸ್ಕೋಪ್ ಅಂತ ಹೇಳಿದ್ರೆ ಇಲ್ಲಿ ನಾನು ಟ್ರಯಾಂಗುಲರ್ ಫಾರ್ಮ್ ಅಲ್ಲಿ ಒಂದು ಇಮೇಜ್ ಹಾಕಿದ್ದೀನಲ್ಲ, ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಲೈಕ್ 3 ಪೀಸಸ್ ಆಫ್ ಮಿರರ್ಸ್ ನ ಅಟ್ 60 ಡಿಗ್ರಿಲಿ ಒಂದಕ್ಕೊಂದು ಜೋಡಿಸಿ ಲೈಕ್ ಟ್ರಯಾಂಗಲ್ ಬೇಸ್ ಬರೋ ತರ ಜೋಡಿಸಿ ನಾವು ಮಾಡಿದಾಗ ಅದರಲ್ಲಿ ಒಂದು ಪೀಸಸ್ ಆಫ್ ಗ್ಲಾಸಸ್, ಇವಾಗ ಲೈಕ್ ಬಳೆ ಚೂರುಗಳೆಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಹಾಕಿದ್ರೆ ನೀವು ಶೇಕ್ ಮಾಡಿ ಮಾಡಿ ನೋಡಿದಾಗ ಪ್ರತಿ ಸಲನೂ ನಿಮ್ಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಸಿಗ್ತಾ ಹೋಗುತ್ತೆ. ಯಾಕೆ ಆ ತರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಸಿಗತ್ತೆ ಅಂತ ಹೇಳಿದ್ರೆ ಅದು ಪಾರ್ಟಿಕಲ್ಸ್ ಒಳಗಡೆ ಏನಿರುತ್ತೆ ಅದು ಅದ್ರದ್ದು ಪೊಸಿಷನ್ ಚೇಂಜ್ ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ನಿಮ್ಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಕಾಣಿಸ್ತಾ ಹೋಗುತ್ತೆ. ಇಟ್ ಈಸ್ ಆಲ್ಸೋ ವರ್ಕ್ ಬೇಸ್ಡ್ ಆನ್ ಮಲ್ಟಿಪಲ್ ರಿಫ್ಲೆಕ್ಷನ್. ನೆಕ್ಸ್ಟ್ ಪೆರಿಸ್ಕೋಪ್, ಪರಿದರ್ಶಕ ಅಂತ ಹೇಳಿ ಕರೀತಾರೆ ಇದನ್ನು. ಸೊ ಯೂಸಸ್ 2 ಮಿರರ್ಸ್ ಪ್ಲೇಸ್ಡ್ ಅಟ್ 45 ಡಿಗ್ರಿ ಫಾರ್ ವಿವಿಂಗ್ ಆಬ್ಜೆಕ್ಟ್ಸ್ ನಾಟ್ ಇನ್ ಡೈರೆಕ್ಟ್ ಸೈಟ್ ಅಂತ ಹೇಳಿದ್ರೆ ನಮ್ಗೆ ಯಾವುದು ನೇರವಾಗಿ ಕಾಣಿಸಲ್ಲ, ಅದನ್ನ ಅಂಥ ವಸ್ತುಗಳನ್ನ ಲೈಕ್ ಹಿಡನ್ ಥಿಂಗ್ಸ್ ಅಂತಾನೆ ಹೇಳ್ಬೋದು, ಅಂತ ವಸ್ತುಗಳನ್ನ ನೋಡ್ಲಿಕ್ಕೆ ನಮ್ಗೆ ಪೆರಿಸ್ಕೋಪ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದ್ರಲ್ಲಿ ನಮ್ಗೆ ಮಿರರ್ಸ್ ಅಟ್ 45 ಡಿಗ್ರಿಲಿ ಇರುತ್ತೆ. ಸೊ ಫಸ್ಟ್ ಪೆರಿಸ್ಕೋಪ್ ಅಂತ ಏನ್ ಇಮೇಜ್ ಹಾಕಿದೀನಿ ನೀವು ಅದ್ರಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಲೈಟ್ ಫಸ್ಟ್ ಎಂಟರ್ ಆಗ್ತಿದೆ, ಎಂಟರ್ ಆಗಿ 45 ಡಿಗ್ರಿಲಿ ಏನ್ ಮಿರರ್ನ ಪ್ಲೇಸ್ ಮಾಡಿದೀವಿ ಈ ಮಿರರ್ಗೆ ಸ್ಟ್ರೈಕ್ ಆಗುತ್ತೆ. ಸೊ ಅಲ್ಲಿಂದ ಮತ್ತೆ ರಿಫ್ಲೆಕ್ಟ್ ಆಗಿರೋದು ಲೈಟ್ ರೇ ಏನಾಗುತ್ತೆ ಇನ್ನೊಂದು ಮಿರರ್ ಬಂದು ಸ್ಟ್ರೈಕ್ ಮಾಡುತ್ತೆ. ಸೊ ಈ ಮಿರರ್ ಇಂದ ಮತ್ತೆ ನೀವು ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಆ ರಿಫ್ಲೆಕ್ಟೆಡ್ ಲೈಟ್ ರೇ ನಿಮ್ ಐಗ್ ಬರುತ್ತೆ. ಸೊ ನಿಮ್ ಕಣ್ಣಿಂದ ಅಲ್ಲಿ ಏನ್ ವಸ್ತು ಇದೆ, ಹಿಡನ್ ಥಿಂಗ್ಸ್ ಏನಿದೆ ಅದನ್ನ ನೋಡ್ಬೋದು. ಸೊ ಪಕ್ಕದಲ್ಲಿ ಒಂದ್ ಇಮೇಜ್ ಗರ್ಲ್ ಬೇಬಿ ಏನ್ ನೋಡ್ತಾ ಇದೆ ಅದು ಅಬ್ಸರ್ವ್ ಮಾಡ್ಬೋದು ನೀವು. ಅಂದ್ರೆ ಈಗ ಅದು ಹೈಟ್ ಮ್ಯಾಚ್ ಆಗ್ತಿಲ್ಲ. ಸೊ ತುಂಬಾ ಹೈಟ್ ಏನ್ ಕಾಂಪೌಂಡ್ ತರ ಏನಿದೆ ಅದು ತುಂಬಾ ಹೈಟ್ ಇದೆ. ಸೊ ಇದು ಆ ಕಡೆ ಇರೋ ಆಬ್ಜೆಕ್ಟ್ಸ್ ನ ನೋಡ್ಬೇಕು ಅಂತ ಹೇಳಿದ್ರೆ ಥ್ರೂ ಪೆರಿಸ್ಕೋಪ್ ವಿತ್ ದ ಯೂಸ್ ಆಫ್ ಪೆರಿಸ್ಕೋಪ್ ನೋಡ್ಬೋದು. ಲೈಕ್ ಸಬ್ಮಿರಿನ್ಸ್ ಗಳಾಗಿರ್ಬೋದು, ಲೈಕ್ ವಾರ್ಸ್ ಟೈಮಲ್ಲೆಲ್ಲ ಈ ಶತ್ರುಗಳು ಉತ್ಕೊಂಡಿರ್ತಾರೆ ಅಲ್ವಾ, ಅವ್ರನ್ನೆಲ್ಲ ಫೈಂಡ್ ಔಟ್ ಮಾಡೋಕ್ಕೂ ಕೂಡ ಈ ಪೆರಿಸ್ಕೋಪ್ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ದಿಸ್ ಈಸ್ ಆಲ್ಸೋ ವರ್ಕ್ಸ್ ಬೇಸ್ಡ್ ಆನ್ ಮಲ್ಟಿಪಲ್ ರಿಫ್ಲೆಕ್ಷನ್. ಸೊ ಇಲ್ಲಿ ತನಕ ನಾವು ರಿಫ್ಲೆಕ್ಷನ್ ಆಫ್ ಲೈಟ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಿದ್ರೆ ಬೆಳಕಿನ ವಕ್ರೀಭವನ ಅಂತ ಹೇಳಿ ಏನ್ ಕರೀತೀರ ಕನ್ನಡದಲ್ಲಿ ಅದು. ಸೊ ರಿಫ್ರಾಕ್ಷನ್ ಆಫ್ ಲೈಟ್ is the bending of light as it passes from one medium to another. This bending occurs because the speed of light changes when it travels through different materials ಅಂತ ಹೇಳಿದ್ರೆ ಲೈಟ್ ಡಿಫ್ರೆಂಟ್ ಮೀಡಿಯಮ್ಸ್ ಅಲ್ಲಿ ಟ್ರಾವೆಲ್ ಮಾಡಿದಾಗ, ಡಿಫ್ರೆಂಟ್ ಮೆಟೀರಿಯಲ್ಸ್ ಒಳಗಡೆ ಟ್ರಾವೆಲ್ ಮಾಡಿದಾಗ ಅಲ್ಲಿ ನಮ್ಗೆ ಬೆಂಡಿಂಗ್ ಆಫ್ ಲೈಟ್ ನ ನಾವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಆ ಪ್ರಾಪರ್ಟಿನ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಅಲ್ಲಿ ಒಂದು ಇಮೇಜ್ ಹಾಕಿದ್ದೀನಿ ರಿಫ್ರಾಕ್ಷನ್ ಆಫ್ ಲೈಟ್ ಅಲ್ಲಿ. ಫಸ್ಟ್ ಒನ್ ಎಂಟಿ ಗ್ಲಾಸ್ ಪ್ಲಸ್ ಪೆನ್ಸಿಲ್ ಅಂತ ಇದೆ. ಅಂತ ಹೇಳಿದ್ರೆ ಗ್ಲಾಸ್ ಅಲ್ಲಿ ಏನಿದೆ ಬರೀ ಏರ್ ಮೀಡಿಯಂ ಮಾತ್ರ ಇದೆ. ಸೊ ಒಂದೇ ಮೀಡಿಯಂ ಇದ್ದಾಗ, ಸೇಮ್ ಕೈಂಡ್ ಆಫ್ ಮೀಡಿಯಂ ಇದ್ದಾಗ ಅಲ್ಲೇ ರಿಫ್ರಾಕ್ಷನ್ ಆಗಲ್ಲ. ಪೆನ್ಸಿಲ್ ಸ್ಟ್ರೈಟ್ ಆಗಿ ಕಾಣಿಸ್ತಿದೆ, ಹೆಂಗ್ ಪ್ಲೇಸ್ ಮಾಡಿದೀರಾ ಹಂಗೆ ಕಾಣಿಸ್ತಿದೆ. ಬಟ್ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿದ್ರೆ ಗ್ಲಾಸ್ ಪ್ಲಸ್ ವಾಟರ್ ಪ್ಲಸ್ ಪೆನ್ಸಿಲ್ ಅಂತ ಇದೆಯಲ್ವಾ, ಅಂದ್ರೆ ಅದೇ ಗ್ಲಾಸ್ ಒಳಗಡೆ ನೀವು ವಾಟರ್ ಫಿಲ್ ಮಾಡಿದಾಗ ಏರ್ ಮೀಡಿಯಂ ಇಂದ ವಾಟರ್ ಮೀಡಿಯಂಗೆ ಟ್ರಾವೆಲ್ ಮಾಡ್ತಿದೆ ಲೈಟ್. ಸೊ ಅಲ್ಲಿ ನಮ್ಗೆ ನೀವು ಅಬ್ಸರ್ವ್ ಮಾಡಿದ್ರೆ ಇಮೇಜ್ ನ ಪೆನ್ಸಿಲ್ ಬ್ರೇಕ್ ಆಗಿದೆ ಅನ್ನೋ ತರ ಕಾಣಿಸ್ತಿದೆ ನಮ್ಗೆ. ದಟ್ ಈಸ್ ಡ್ಯೂ ಟು ಬೆಂಡಿಂಗ್ ಆಫ್ ಲೈಟ್. ಸೊ ಲೈಟ್ ಬೆಂಡ್ ಆಗೋದ್ರಿಂದ ನಮ್ಗೆ ಆ ತರ ಎಕ್ಸ್ಪೀರಿಯನ್ಸ್ ಆಗೋದು. ಬಟ್ ಪೆನ್ಸಿಲ್ ಹಾಗೆ ಇರುತ್ತೆ, ಏನೂ ಆಗಿರಲ್ಲ. ಇದನ್ನ ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇದ್ರಲ್ಲಿ ಕೂಡ ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್ ನ ನೋಡ್ತೀವಿ. ಇದ್ರಲ್ಲಿ ಕೂಡ 2 ಲಾಸ್ ಬರುತ್ತೆ. ಒಂದು ಆಸ್ ಇಟ್ ಈಸ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಲ್ಲಿ ಏನ್ ನೋಡಿದ್ವಿ ಅದೇ ಆಗಿರುತ್ತೆ. ದಟ್ ಈಸ್ ದ ಇನ್ಸಿಡೆಂಟ್ ರೇ, ದ ರಿಫ್ರಾಕ್ಟೆಡ್ ರೇ ಅಂಡ್ ದ ನಾರ್ಮಲ್ ಟು ದ ಇಂಟರ್ಫೇಸ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಯಾವ ಪಾಯಿಂಟ್ ಅಲ್ಲಿ ಇನ್ಸಿಡೆನ್ಸ್ ಆಗುತ್ತೋ ಆ ಪಾಯಿಂಟ್ ಅಲ್ಲಿ ಏನ್ ಇನ್ಸಿಡೆಂಟ್ ರೇ ಇರುತ್ತೆ, ರಿಫ್ರಾಕ್ಟೆಡ್ ರೇ ಇರುತ್ತೆ, ಮತ್ತೆ ನಾರ್ಮಲ್ ಇರುತ್ತೆ, ಅದು ಮೂರುನು ಒಂದೇ ಪ್ಲೇನ್ ಅಲ್ಲಿ ಇರುತ್ತೆ ಅನ್ನೋದು ಫಸ್ಟ್ ಒನ್. ರಿಫ್ಲೆಕ್ಷನ್ ಅಲ್ಲಿ ಕೂಡ ಇದೇ ಇತ್ತು. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ದ ರೇಷಿಯೋ ಆಫ್ ದ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಇಸ್ ಅ ಕಾನ್ಸ್ಟೆಂಟ್ ಅಂಡ್ ಈಸ್ ಕಾಲ್ಡ್ ಅ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು ಅಂತ ಫಸ್ಟ್ ನೋಡ್ಕೋಬೇಕು. ಇದು ಯಾವಾಗ್ಲೂ ಫಾರ್ ಅ ಫಿಕ್ಸ್ ಮೆಟೀರಿಯಲ್ ಇದು ಕೂಡ ಫಿಕ್ಸ್ ಅಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ.
ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಗೊತ್ತಿರುತ್ತೆ ನಮಗೆ, ಆಂಗಲ್ ಆಫ್ ರಿಫ್ರಾಕ್ಷನ್ ಗೊತ್ತಿರುತ್ತೆ. ಸೊ ಇದೆರಡು ಆಂಗಲ್ಸ್ಗೂ ನಾವು ಸೈನ್ ಫಂಕ್ಷನ್ ನ ತಗೊಂಡಾಗ ಡಿವೈಡ್ ಮಾಡಿದಾಗ ಅದೆರಡರದ್ದು ರೇಷಿಯೋ ಏನ್ ಬರುತ್ತೆ, ಇಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಒಂದು ಕಾನ್ಸ್ಟೆಂಟ್ ಗೆ ಈಕ್ವಲ್ ಆಗಿರುತ್ತೆ. ಆ ಕಾನ್ಸ್ಟೆಂಟ್ ನ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಡೆಫಿನೇಷನ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು ಅಂತ, ಲೈಟ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಅಲ್ಲಿ ಟ್ರಾವೆಲ್ ಆದಾಗ, ಡಿಫ್ರೆಂಟ್ ಮೀಡಿಯಂ ಅಲ್ಲಿ ಟ್ರಾವೆಲ್ ಆದಾಗ ಯಾವ ಮೆಟೀರಿಯಲ್ಗೆ ಲೈಟ್ ನ ಎಷ್ಟು ಬೆಂಡ್ ಮಾಡೋಷ್ಟು ಕೆಪಾಸಿಟಿ ಇದೆಯೋ, ಆ ಸ್ಪೀಡ್ ನ ಎಷ್ಟು ಸ್ಲೋ ಡೌನ್ ಮಾಡೋಷ್ಟು ಕೆಪಾಸಿಟಿ ಇದೆಯೋ ಅದನ್ನ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಲ್ಲಿ ಆಪ್ಟಿಕಲ್ ಡೆನ್ಸಿಟಿ ಕೂಡ ಮೇನ್ ಆಗಿ ಆಕ್ಟ್ ಆಗುತ್ತೆ. ಆಪ್ಟಿಕಲ್ ಡೆನ್ಸಿಟಿ ಅಂತ ಹೇಳಿದ್ರೆ ಆಪ್ಟಿಕಲ್ ಡೆನ್ಸಿಟಿ ಇಸ್ ಡಿಫ್ರೆಂಟ್ ಫ್ರಮ್ ಮಾಸ್ ಡೆನ್ಸಿಟಿ. ಸೊ ಮಾಸ್ ಅಲ್ಲಿ ನೀವು ಡೆನ್ಸಿಟಿ ಅನ್ನೋದು ಓದಿರ್ತೀರಾ, ಸೊ ಮಾಸ್ ಬೈ ವಾಲ್ಯೂಮ್. ಬಟ್ ಆಪ್ಟಿಕಲ್ ಡೆನ್ಸಿಟಿ ಅಂತ ಹೇಳಿದ್ರೆ ಇದು ಮಾಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಯಾವ ಮೆಟೀರಿಯಲ್ಗೆ ಲೈಟ್ ನ ಅಬ್ಸಾರ್ಬ್ ಅಥವಾ ಸ್ಕ್ಯಾಟರ್ ಮಾಡೋ ಕೆಪಾಸಿಟಿ ಎಷ್ಟಿರುತ್ತೋ ಅಂತ ನೋಡ್ತೀವೋ ಅದನ್ನ ನಾವು ಆಪ್ಟಿಕಲ್ ಡೆನ್ಸಿಟಿ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಲ್ಲಿ ಸೈನ್ ಫಂಕ್ಷನ್ ಅಂತ ಹೇಳ್ದೆ ಅಲ್ವಾ, ಇನ್ಸಿಡೆಂಟ್ ರೇ ಇಲ್ಲಿ ಐ ಅಂತ ಕೊಟ್ಟಿದಾರಲ್ಲ, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಇನ್ಸಿಡೆನ್ಸ್. ನೆಕ್ಸ್ಟ್ ಆರ್ ಅಂತ ಕೊಟ್ಟಿದ್ದಾರೆ. ಬ್ಲೂ ಕಲರ್ ಗ್ಲಾಸ್, ಮೀಡಿಯಂ ಕಲರ್ ಕೂಡ ಚೇಂಜ್ ಮಾಡಿದ್ದಾರೆ ಅಲ್ಲಿ, ಬೇರೆ ಮೀಡಿಯಂ ಟ್ರಾವೆಲ್ ಆಗ್ತಿದೆ ಅಂತ ಗೊತ್ತಾಗ್ಲಿ ಅಂತ. ಸೊ ಆರ್ ಏನಾಗತ್ತೆ, ಆಂಗಲ್ ಆಫ್ ರಿಫ್ರಾಕ್ಷನ್. ಸೊ ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇಕು ಅಂತ ಹೇಳಿದ್ರೆ ನಾವು ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಮಾಡ್ತೀವಿ. ಸೊ ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ಇದನ್ನ ನಾವು ಕಾನ್ಸ್ಟೆಂಟ್ ನ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಕರೆಯುವಂಥದ್ದು. ಇದಿಷ್ಟು ಲಾಸ್ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ಸೊ ಸೈನ್ ಐ ಬೈ ಸೈನ್ ಆರ್ ಈಕ್ವಲ್ಸ್ ಕಾನ್ಸ್ಟೆಂಟ್ ಅಂತ ಏನ್ ಫಾರ್ಮುಲಾ ಇದೆ ಅದನ್ನ ನಾವು ಸ್ನೆಲ್ಸ್ ಲಾ ಅಂತ ಕೂಡ ಕರಿತೀವಿ. ಸ್ನೆಲ್ಸ್ ಲಾ. ಸೊ ಇದ್ರ ಬಗ್ಗೆ ನೀವು ಡೀಪ್ ಆಗಿ ಹೈಯರ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ತೀರಾ, ಲೈಕ್ ಇಂಟ್ರೊಡಕ್ಷನ್ ತರ ನಾನು ಕೊಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇಟ್ ಇಸ್ ಅ ನಂಬರ್ ದಟ್ tells us how much light slows down and bends when it enters a medium from air or vacuum. ಏರ್ ಅಥವಾ ವ್ಯಾಕ್ಯೂಮ್ ಇಂದ ಯಾವ್ದಾದ್ರು ಮೀಡಿಯಂಗೆ ಟ್ರಾವೆಲ್ ಮಾಡ್ತಿದೆ ಲೈಟ್ ಅಂದಾಗ ಎಷ್ಟು ಬೆಂಡ್ ಆಗತ್ತೆ, ಅದ್ರದ್ದು ಸ್ಪೀಡ್ ಎಷ್ಟು ಕಡಿಮೆ ಆಗತ್ತೆ ಅನ್ನೋದ್ರ ಮೇಲೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಡಿಟರ್ಮೈನ್ ಮಾಡ್ತಾ ಹೋಗುವಂಥದ್ದು. ಸೊ ಇದಕ್ಕೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ದಟ್ ಈಸ್ ಎನ್ ಈಕ್ವಲ್ಸ್ ಸಿ ಬೈ ವಿ ಅಂತ. ಸಿ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ದಟ್ ಈಸ್ 3 into 10 power 8 ಮೀಟರ್ ಪರ್ ಸೆಕೆಂಡ್. ವಿ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಲೈಟ್ ಇಂದ ಗಿವನ್ ಮೀಡಿಯಂ, ಅಂದ್ರೆ ಯಾವ ಮೀಡಿಯಂಗೆ ಟ್ರಾವೆಲ್ ಆಗುತ್ತೆ ಆ ಮೀಡಿಯಂ ಅಲ್ಲಿ ಎಷ್ಟು ಸ್ಪೀಡ್ ಇರುತ್ತೆ ಅನ್ನೋದು ವಿ ಆಗಿರುತ್ತೆ. ಸೊ ಇದನ್ನ ಯೂಸ್ ಮಾಡಿ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಫೈಂಡ್ ಔಟ್ ಮಾಡ್ಬೋದು. ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಗೊತ್ತಿತ್ತು ಅಂತ ಹೇಳಿದ್ರೆ ಗಿವನ್ ಮೀಡಿಯಂ ಅಲ್ಲಿ ಎಷ್ಟು ಸ್ಪೀಡ್ ಆಫ್ ಲೈಟ್ ಇದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ನಿಮ್ಗೆ ಗಿವನ್ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಗೊತ್ತಿದೆ ಅಂತ ಹೇಳಿದ್ರೆ ಆ ಮೆಟೀರಿಯಲ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡ್ಬೋದು. ಇದ್ರ ಬೇಸ್ ಮೇಲೆ ಒಂದಷ್ಟು ಕ್ವಶನ್ ಇದೆ. ಫಾರ್ ಎಕ್ಸಾಂಪಲ್, ಇನ್ ಗ್ಲಾಸ್ ಲೈಟ್ ಟ್ರಾವೆಲ್ ಸ್ಲೋವರ್ ದ್ಯಾನ್ ಇನ್ ಏರ್. ಸೊ ಗ್ಲಾಸ್ ಅಲ್ಲಿ ಏರ್ಗಿಂತ ತುಂಬಾ ಸ್ಲೋ ಡೌನ್ ಆಗುತ್ತೆ ಸ್ಪೀಡ್. ಒಂದು ಏರ್ ಮೀಡಿಯಂ ಇಂದ ಗ್ಲಾಸ್ ಮೀಡಿಯಂಗೆ ಲೈಟ್ ಟ್ರಾವೆಲ್ ಮಾಡಿದಾಗ ಇಫ್ ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು, ದಟ್ ಈಸ್ 2 into 10 power 8 ಮೀಟರ್ ಪರ್ ಸೆಕೆಂಡ್ ಅಂತ. ಸೊ ಇವಾಗ ಏರ್ ಅಲ್ಲಿ ಎಷ್ಟಿರುತ್ತೆ ಅಂತ ನೋಡಿದ್ರೆ ಇದು ಕನ್ಫ್ಯೂಸ್ ಮಾಡ್ಕೋಬಿಡಿ. ವ್ಯಾಕ್ಯೂಮ್ ಮತ್ತೆ ಏರ್ ನ ನೀವು ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಸ್ಪೀಡ್ ಆಫ್ ಲೈಟ್. ವ್ಯಾಕ್ಯೂಮ್ ಅಲ್ಲಿ 3 into 10 power 8 ಮೀಟರ್ ಪರ್ ಸೆಕೆಂಡ್ ಇತ್ತಲ್ವಾ. ಸೊ ಏರ್ ಅಂತ ಬಂದಾಗ 2.997 into 10 power 8 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಲೈಕ್ 0.003% ಅಷ್ಟೇ ಎರರ್ ಇರೋದ್ರಿಂದ ನಾವು ಅಪ್ರಾಕ್ಸಿಮೇಟ್ಲಿ ವ್ಯಾಕ್ಯೂಮ್ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಏನಿರುತ್ತೆ ಅದನ್ನೇ ಏರ್ ಮೀಡಿಯಂ ಕೂಡ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಡೆಸಿಮಲ್ಸ್ ಬಂತು ಅಂದ್ರೆ ಕ್ಯಾಲ್ಕುಲೇಷನ್ ಸ್ವಲ್ಪ ಕಷ್ಟ ಆಗೋದ್ರಿಂದ ಅಪ್ರಾಕ್ಸಿಮೇಟ್ಲಿ ಏನ್ ಈಕ್ವಲ್ ಇರುತ್ತೆ ಅದನ್ನ ಕನ್ಸಿಡರ್ ಮಾಡೋಂಥದ್ದು. ಸೊ ಫಾರ್ಮುಲಾ ನಮಗ್ ಗೊತ್ತಿದೆ, ದಟ್ ಈಸ್ ಎನ್ ಈಕ್ವಲ್ಸ್ ಸಿ ಬೈ ವಿ ಅಂತ. ಸೊ ಸಿನು ಗೊತ್ತಿದೆ, ವಿ ಅವರೇ ಕೊಟ್ಟಿದ್ದಾರೆ. ಸಿ ಇಸ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಆರ್ ಏರ್ ಅಂತ. ಸೊ ಎನ್ ಈಕ್ವಲ್ಸ್ ಸಿ ಅಂತ ಹೇಳಿದ್ರೆ 3 into 10 power 8 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ವಿ ಅವ್ರು ಕೊಟ್ಟಿರೋಂಥ ವ್ಯಾಲ್ಯೂ 2 into 10 power 8 ಮೀಟರ್ ಪರ್ ಸೆಕೆಂಡ್. ಸೊ ನೆಕ್ಸ್ಟ್ ನೀಟಾ ಏನಾಗುತ್ತೆ, ನೀಟಾ ಅಲ್ಲ, ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಕಾನ್ಸ್ಟೆಂಟ್ ನ ನೀಟಾ ಅಂತ ಕೂಡ ಕರಿತೀವಿ, ಅದು ಸ್ನೆಲ್ಸ್ ಲಾ ಅಲ್ಲಿ ಬರುತ್ತೆ. ಸೊ ಏನಾಗುತ್ತೆ ಇವಾಗ 10 power 8 ಕ್ಯಾನ್ಸಲ್ ಆಗತ್ತಾ. ಯೂನಿಟ್ ನ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಎರಡಕ್ಕೂ ಸೇಮ್ ಯೂನಿಟ್ ಇದೆ.
ಸೊ ಮೀಟರ್ ಪರ್ ಸೆಕೆಂಡ್ ಇದೆ, ನೆಕ್ಸ್ಟ್ ಮೀಟರ್ ಪರ್ ಸೆಕೆಂಡ್ ಇದೆ, ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆದ್ರೆ 3/2 ಮಾತ್ರ ಉಳ್ಕೊಳ್ಳುತ್ತೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ ಅವಾಗ? 3/2 ಅಂದ್ರೆ 1.5. ಇದು ರಿಫ್ರಾಕ್ಟಿವ್ ಇಂಡೆಕ್ಸ್. So next question, a medium has a refractive index 2. What will be the speed of light in that medium? Refractive index 2 ಅಂತ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ಏನಾಗಿರುತ್ತೆ ಅಂತ ಆಲ್ಮೋಸ್ಟ್ ಸಿಮಿಲರ್ ಇದೆ, ಸೇಮ್ ವ್ಯಾಲ್ಯೂನೇ ಕೊಟ್ಟಿದ್ದಾರೆ. ರೀಅರೇಂಜ್ ಮಾಡ್ಕೋಬೇಕು ನೀವು ಫಾರ್ಮುಲಾನ ಅಷ್ಟೇ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ? n = 2 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆ ಮೀಡಿಯಂ ಅಲ್ಲಿ ನಮಗೆ ಎಷ್ಟಿರುತ್ತೆ ಸ್ಪೀಡ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಫೈಂಡ್ ಔಟ್ ಮಾಡಬೇಕು. ಸಿ ನಮಗೆ ಗೊತ್ತಿದೆ 3 × 10⁸ ಮೀಟರ್ ಪರ್ ಸೆಕೆಂಡ್. ಸೊ n = c/v. ನಮಗೆ ವಿ ಬೇಕು ಅಂತ ಹೇಳಿದ್ರೆ ವಿ = c/n. ಸೊ ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡ್ತೀಯ ಅಂತ ಹೇಳಿದ್ರೆ ಸಿ ವ್ಯಾಲ್ಯೂ 3 × 10⁸ ಮೀಟರ್ ಪರ್ ಸೆಕೆಂಡ್, ನೆಕ್ಸ್ಟ್ n ವ್ಯಾಲ್ಯೂ 2. ಸೊ ವಿ ಏನಾಗುತ್ತೆ? 3/2 ಅಂದ್ರೆ 1.5 ಆಗುತ್ತೆ. ಸೊ 1.5 × 10⁸ ಮೀಟರ್ ಪರ್ ಸೆಕೆಂಡ್. ಇದು ಗಿವನ್ ಮೀಡಿಯಂ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಆಗಿರುತ್ತೆ. ಸೊ ಇನ್ನೊಂದು ಪ್ರಾಪರ್ಟೀಸ್, ನಾನು ಇವತ್ತು 3 ಪ್ರಾಪರ್ಟೀಸ್ ನ ಡಿಸ್ಕಸ್ ಮಾಡ್ತೀವಿ ಅಂತ ಹಾಕಿದ್ದೆ ಸ್ಟಾರ್ಟಿಂಗ್ ಅಲ್ಲೇನೆ. ಅದ್ರಲ್ಲಿ ಒಂದು ರಿಫ್ಲೆಕ್ಷನ್ ಮತ್ತೆ ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಲಾಸ್ಟ್ ಒನ್ ಬಂದು ಡಿಸ್ಪರ್ಷನ್ ಆಫ್ ಲೈಟ್. ಸೊ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಅಂದ್ರೆ ಡಿಸ್ಪರ್ಷನ್ ಆಫ್ ಲೈಟ್ ಇಸ್ ದ ಫಿನಾಮಿನನ್ ವೇರ್ ವೈಟ್ ಲೈಟ್ ಸಚ್ ಆಸ್ ಸನ್ಲೈಟ್ ಸ್ಪ್ಲಿಟ್ಸ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಅದನ್ನ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ ನಾವು. ವೆನ್ ಇಟ್ ಪಾಸಸ್ ಥ್ರೂ ಎ ಮೀಡಿಯಂ ಲೈಕ್ ಅ ಪ್ರಿಸಮ್ ಆರ್ ರೈನ್ ಡ್ರಾಪ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪ್ರಿಸಮ್ ಅಥವಾ ರೈನ್ ಡ್ರಾಪ್ಸ್ ಅಲ್ಲಿ ಸನ್ ಲೈಟ್ ಫಾಲ್ ಆಯ್ತು ಅಂತ ಹೇಳಿದ್ರೆ ವೈಟ್ ಲೈಟ್ ಸ್ಪ್ಲಿಟ್ಸ್ ಇಂಟು ಕಾನ್ಸ್ಟಿಟ್ಯೂಯೆಂಟ್ಸ್ ಕಲರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಮಗ್ ಕಾಣಿಸಂತದ್ದು 7 ಕಲರ್ಸ್. ರೈನ್ಬೋ ನೀವು ಅಬ್ಸರ್ವ್ ಮಾಡಿದಾಗ ಅಲ್ಲೂ ಕೂಡ 7 ಕಲರ್ಸ್ ಕಾಣಿಸುತ್ತೆ. ಬಟ್ ಆಕ್ಚುಲಿ ಏನಂತ ಹೇಳಿದ್ರೆ ವೈಟ್ ಕಲರ್ಸ್ ಇನ್ಕ್ಲೂಡ್ ಆಲ್ ದ ವೇವ್ ಲೆಂತ್ಸ್ ಅಂಡ್ ಇನ್ಫೈನೈಟ್ ನಂಬರ್ ಆಫ್ ಕಲರ್ಸ್. ಸೊ ವೈಟ್ ಲೈಟ್ ಪ್ರಿಸಮ್ ಇಂದ ಡಿಸ್ಪರ್ಷನ್ ಆಗಿ 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗ್ತಿದೆ ಅಂತ ನಮಗ್ ಮಾತ್ರ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ನಮ್ಮ ಐಗೆ ಇರೋಂತ ಪವರ್ ಓನ್ಲಿ 7 ಕಲರ್ಸ್ ನ ಡಿಫ್ರೆನ್ಶಿಯೇಟ್ ಮಾಡೋಷ್ಟು ಮಾತ್ರ. ಸೊ ಹಂಗಾಗಿ ನಮಗೆ ಇದು ಪ್ರಿಸಮ್ ಅಲ್ಲಿ ಇಷ್ಟು ಕಲರ್ಸ್ ಇದೆ, 7 ಕಲರ್ಸ್ ಮಾತ್ರ ಬರುತ್ತೆ ವೈಟ್ ಲೈಟ್ ಇಂದ ಅಂತ ಗೊತ್ತಾಗುತ್ತೆ. ಬಟ್ ಅದೇ ಸ್ಪೆಕ್ಟ್ರಮ್ ಅಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಕಲರ್ಸ್ ಇರುತ್ತೆ. ಬಟ್ ನಮಗೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದಾಗ್ಲಿ ಐಡೆಂಟಿಫೈ ಮಾಡೋದಾಗ್ಲಿ ಪವರ್ ಇರಲ್ಲ ನಮ್ಮ ಐಗೆ. ಹಂಗಾಗಿ ನಮ್ಗೆ 7 ಕಲರ್ಸ್ ಮಾತ್ರ ಕಾಣಿಸೋಂಥದ್ದು. ಸೊ ಇದನ್ನ ನಾವು ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ಸೊ ವೈಟ್ ಲೈಟ್ ಪ್ರಿಸಮ್ ಅಲ್ಲಿ ಪಾಸ್ ಮಾಡಿದಾಗ ನಮ್ಗೆ ಡಿಸ್ಪರ್ಷನ್ ಆಗುತ್ತೆ, 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇನ್ನೊಂದು ಇದ್ರಲ್ಲಿ ಹೇಗೆ ಕ್ವಶನ್ಸ್ ಕೇಳ್ಬೋದು, ನಿಮ್ಗೆ ಹೆಂಗ್ ಕೇಳ್ತಾರೆ ಅಂತ ಹೇಳಿದ್ರೆ ಹೌ ಮೆನಿ ಕಲರ್ಸ್ ಅಂತ ಕೇಳ್ಬೋದು. 7 ಕಲರ್ಸ್ ಅಂತ ಬರೀತೀರಾ, ಬಟ್ ಅದನ್ನ ವಿಸಿಬಲ್ ಸ್ಪೆಕ್ಟ್ರಮ್ ಅಂತಾನೆ ಹೇಳ್ಬೇಕು. ನೆಕ್ಸ್ಟ್ ಆ ಕಲರ್ಸ್ ಬ್ಯಾಂಡ್ಸ್ ಸ್ಪ್ಲಿಟ್ ಆಗತ್ತಲ್ವಾ, ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸ್ಪೆಕ್ಟ್ರಮ್, ವಿಸಿಬಲ್ ಸ್ಪೆಕ್ಟ್ರಮ್ ಅಂತ ಹೇಳ್ತಾರೆ ಅಂತ ಕೇಳ್ಬೋದು. ಇನ್ನೊಂದು 7 ಕಲರ್ಸ್ ಇದೆ ಅಲ್ವಾ, ವಿಬ್ ಗಯರ್ ಅಂತ ಹೇಳಿ ಏನ್ ಕರಿತೀವಿ, ಇದು ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಮತ್ತೆ ರೆಡ್. ಈ 7 ಕಲರ್ಸ್ ಅಲ್ಲಿ ಯಾವ ಕಲರ್ ತುಂಬಾ ಬೆಂಡ್ ಆಗುತ್ತೆ, ಯಾವ ಕಲರ್ ಲೀಸ್ಟ್ ಬೆಂಡ್ ಆಗುತ್ತೆ ಅಂತ ಹೇಳಿ ಕ್ವಶನ್ಸ್ ಕೇಳ್ಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು 7 ಕಲರ್ಸ್ ಅಲ್ಲಿ ತುಂಬಾ ಬೆಂಡ್ ಆಗಿರೋಂತ ಕಲರ್ ಯಾವುದು? ವೈಲೆಟ್. ಸೊ ವೈಲೆಟ್ ಕಲರ್ ಯಾಕೆ ತುಂಬಾ ಬೆಂಡ್ ಆಗಿದೆ ಅಂತ ಹೇಳಿದ್ರೆ ಅದ್ರದ್ದು ವೇವ್ ಲೆಂತ್ ತುಂಬಾ ಕಡಿಮೆ ಇರುತ್ತೆ. ಸೊ ಹಂಗಾಗಿ ಆ ಕಲರ್ ವೇವ್ ಲೆಂತ್ ಇರುತ್ತಲ್ವಾ, ಆ ವೇವ್ ಲೆಂತ್ ಇರೋ ಕಲರ್ ಸ್ಪೀಡ್ ತುಂಬಾ ಕಡಿಮೆ ಆಗುತ್ತೆ, ಸೊ ತುಂಬಾ ಬೆಂಡ್ ಆಗುತ್ತೆ. ವೈಲೆಟ್ ಕಲರ್ ಬೆಂಡ್ಸ್ ಮೋರ್ ಕಂಪೇರ್ ಟು ರೆಡ್ ಕಲರ್. ರೆಡ್ ಕಲರ್ ನೋಡಿದ್ರೆ ಅದಷ್ಟು ಬೆಂಡ್ ಆಗಿರೋ ತರ ಕಾಣಿಸಲ್ಲ. ಯಾಕೆ ಅಂತ ಹೇಳಿದ್ರೆ ರೆಡ್ ಕಲರ್ಗೆ ವೇವ್ ಲೆಂತ್ ತುಂಬಾ ಜಾಸ್ತಿ ಇರುತ್ತೆ, ಹಂಗಾಗಿ ರೆಡ್ ಕಲರ್ ಅಲ್ಲಿ ಅಷ್ಟು ಬೆಂಡ್ ಆಗಿದೆ ಅನ್ನೋ ತರ ಕಾಣಿಸಲ್ಲ. ಕಡಿಮೆ ಬೆಂಡ್ ಆಗಂತ ಕಲರ್ ರೆಡ್ ಕಲರ್, ತುಂಬಾ ಹೆಚ್ಚು ಬೆಂಡ್ ಆಗಂತ ಕಲರ್ ವೈಲೆಟ್ ಕಲರ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ 3 ಪ್ರಾಪರ್ಟೀಸ್ ಏನೇನು ಡಿಸ್ಕಸ್ ಮಾಡಿದ್ವಿ ಅದ್ರ ಬಗ್ಗೆ. ಇವಾಗ ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಆಸ್ ಯೂಶುವಲ್ ಎಂಡ್ ಆಫ್ ದಿ ಕ್ಲಾಸ್ ಏನು ಲಿಂಕ್ ಶೇರ್ ಆಗ್ತಾ ಇತ್ತು ಅದೇ ತರ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡ್ತಾರೆ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ದು ನೇಮು, ಸ್ಕೂಲ್ ನೇಮು ಎಲ್ಲ ಎಂಟ್ರಿ ಮಾಡಿ, ಲಾಸ್ಟ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಇರುತ್ತೆ ಬೇಸ್ಡ್ ಆನ್ ಟುಡೇಸ್ ಕ್ಲಾಸ್. ಆ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿ ರೆಸ್ಪಾನ್ಸಸ್ ನ ಸಬ್ಮಿಟ್ ಮಾಡ್ಬೋದು. ಸೊ 2 ಪ್ರಾಬ್ಲಮ್ಸ್, ಐ ಥಿಂಕ್ 1 ಪ್ರಾಬ್ಲಮ್ ಸ್ವಲ್ಪ ನೀವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ರೆಸ್ಪಾನ್ಸ್ ಸಬ್ಮಿಟ್ ಮಾಡೋದಿರುತ್ತೆ. ಇನ್ ಮಿಕ್ಕಿದ್ದೆಲ್ಲ ನೀವು ಕ್ಲಾಸಸ್ ಕೇಳಿಸ್ಕೊಂಡಿದ್ರೆ ಇದ್ರ ಬೇಸ್ ಮೇಲೆ ಕ್ವಶನ್ಸ್ ಹಾಕಿದೀನಿ.
ಲಿಂಕ್ ಏನಾದ್ರೂ ಓಪನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಇನ್ಫಾರ್ಮ್ ಮಾಡ್ಬೋದು. ಜೊತೆಗೆ ಯಾರ್ಯಾರು ಕ್ಲಾಸ್ ಜಾಯಿನ್ ಆಗ್ತಿದ್ದೀರಾ ದಯವಿಟ್ಟು ಅವರೆಲ್ಲರೂ ರೆಸ್ಪಾನ್ಸಸ್ ನ ಶೇರ್ ಮಾಡಿ. ಯಾಕಂದ್ರೆ ನಿಮ್ದು ಅಟೆಂಡೆನ್ಸ್ ಟ್ರ್ಯಾಕ್ ಮಾಡ್ತಿರೋಂಥದ್ದು ಇದು. ಎಷ್ಟು ಜನ ಜಾಯಿನ್ ಆಗಿದ್ದೀರಾ, ಎಷ್ಟು ಜನ ಕ್ಲಾಸಸ್ ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಿದ್ದೀರಾ, ಕ್ವಶನ್ಸ್ಗೆ ಆನ್ಸರ್ ರೆಸ್ಪಾನ್ಸಸ್ ಮಾಡ್ತಿದ್ದೀರಾ, ಕಳಿಸ್ತಿದ್ದೀರಾ ಅಂತ. ಸೊ ನೀವು ಜಾಯಿನ್ ಆಗಿದ್ದು ರೆಸ್ಪಾನ್ಸಸ್ ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ನಿಮ್ನ ಜಾಯಿನ್ ಆಗ್ತಿದ್ದೀರಾ ಅನ್ನೋದು ಗೊತ್ತಾಗಲ್ಲ. ಸೊ ಹಂಗಾಗಿ ರೆಸ್ಪಾನ್ಸಸ್ ನ ಶೇರ್ ಮಾಡಿ. ಓಪನ್ ಆಗತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ಓಪನ್ ಆಗ್ತಿಲ್ಲ ಲಿಂಕ್ ಕ್ಲಿಕ್ ಮಾಡಿದಾಗ ಅಂತ ಹೇಳಿದ್ರೆ ಅದನ್ನ ಪ್ರೆಸ್ ಮಾಡಿ ಲಿಂಕ್ ನ ಕಾಪಿ ಮಾಡ್ಕೊಂಡು ಗೂಗಲ್ಗೆ ಹೋಗಿ ಪೇಸ್ಟ್ ಮಾಡಿ ಓಪನ್ ಆಗತ್ತೆ. ಓಪನ್ ಆಗತ್ತೆ, 100% ಓಪನ್ ಆಗತ್ತೆ. ಲಿಂಕ್ ಕ್ಲಿಕ್ ಮಾಡಿ. ಯಾರಿಗೂ ಲಿಂಕ್ ಓಪನ್ ಆಗ್ತಿಲ್ವಾ? ಓಕೆ, ಲಿಂಕ್ ಓಪನ್ ಆಗ್ತಿಲ್ಲ ಚಾಟ್ ಬಾಕ್ಸ್ ಅಲ್ಲಿ ಹಾಕಿರೋದು ನಿಮ್ಗೆ ಅಂತ ಹೇಳಿದ್ರೆ G7 and 8 ವಾಟ್ಸ್ಆಪ್ ಗ್ರೂಪ್ ಇದೆಯಲ್ಲ, ಅಲ್ಲಿ ಲಿಂಕ್ ನ ಶೇರ್ ಮಾಡ್ತಾರೆ. ಸೊ ಅಲ್ಲಿಂದ ನೀವು ಲಿಂಕ್ ನ ಕ್ಲಿಕ್ ಮಾಡಿ ರೆಸ್ಪಾನ್ಸಸ್ ನ ಶೇರ್ ಮಾಡ್ಬೋದು. ವಾಟ್ಸ್ಆಪ್ ಗ್ರೂಪ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಗ್ರೂಪ್ ಅಲ್ಲಿ ಕೂಡ ಮ್ಯಾಮ್ ಶೇರ್ ಮಾಡ್ತಾರೆ ಇವಾಗ ಲಿಂಕ್ ನ. ರಿಗಾರ್ಡಿಂಗ್ ಟುಡೇಸ್ ಕ್ಲಾಸ್ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಹ್ಯಾಂಡ್ ರೈಸ್ ಮಾಡಿ ಡೌಟ್ಸ್ ಕೇಳ್ಬೋದು. ಬೆಟರ್ ಚಾಟ್ ಬಾಕ್ಸ್ ಅಲ್ಲೇ ಕ್ವಶನ್ಸ್ ನ ಟೈಪ್ ಮಾಡಿ ಕಳಿಸಿ, ನಾನು ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಲಿಂಕ್ ಓಪನ್ ಆಗ್ತಿದೆ ಅಂತ ಹಾಕ್ತಿದ್ದಾರೆ ಕೆಲವೊಬ್ರು. ಸೊ ಟ್ರೈ ಮಾಡಿ, ಓಪನ್ ಆಗತ್ತೆ.
ಸೊ ಕೆಲವೊಬ್ರು ಕಂಪ್ಲೀಟೆಡ್ ಡನ್ ಅಂತ ಮೆಸೇಜ್ ಹಾಕ್ತಿದ್ದೀರಾ. ಸೊ ಯಾರ್ಯಾರಿಗೆ ಲಿಂಕ್ ಓಪನ್ ಆಗಿದೆ ಅವ್ರ ರೆಸ್ಪಾನ್ಸಸ್ ನ ಶೇರ್ ಮಾಡಿದೀರಾ. ಯಾರಿಗೆ ಓಪನ್ನೇ ಆಗ್ತಿಲ್ಲ ಚಾಟ್ ಬಾಕ್ಸ್ ಅಲ್ಲಿ ಲಿಂಕು, ಅವರಿಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದಾರೆ. ಸೊ ಲಿಂಕ್ ನ ಕ್ಲಿಕ್ ಮಾಡಿ ರೆಸ್ಪಾನ್ಸಸ್ ಶೇರ್ ಮಾಡ್ಬೋದು. ಸೊ ಲಿಂಕ್ ಓಪನ್ ಮಾಡ್ಬೇಕಿದ್ರೆ ಅಲ್ಲಿ ಕ್ರೋಮ್ ಅಥವಾ ಗೂಗಲ್ ಅಂತ ಏನಾದ್ರೂ ಆಪ್ಷನ್ ಬಂತು ಅಂತ ಹೇಳಿದ್ರೆ ಗೂಗಲ್ ಕ್ರೋಮ್ ಅನ್ನ ಆಪ್ಷನ್ ಕೊಟ್ರೆ ನಿಮ್ಗೆ ಲಿಂಕ್ ಓಪನ್ ಆಗುತ್ತೆ. ಸೊ ಪೆರಿಸ್ಕೋಪ್ ಅಂದ್ರೆ ಏನು ಅಂತ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿದೀರಾ. ಪೆರಿಸ್ಕೋಪ್ಗೆ ಕನ್ನಡದಲ್ಲಿ ಪರಿದರ್ಶಕ ಅಂತ ಹೇಳಿ ಕರಿತೀವಿ. ಸೊ ಪೆರಿಸ್ಕೋಪ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಹಿಡನ್ ಥಿಂಗ್ಸ್ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ನಮಗ್ ಕಣ್ಣು ಕಾಣಿಸ್ತಾ ಇರೋಂತ ವಸ್ತುಗಳನ್ನ ನೋಡ್ಲಿಕ್ಕೆ. ಲೈಕ್ ಇವಾಗ ನಾವ್ ಈ ಪೊಸಿಷನ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಆಂಗಲ್ಸ್ ನ ಕವರ್ ಮಾಡಕ್ ಆಗತ್ತೆ, ಎಷ್ಟು ಆಂಗಲ್ ಅಲ್ಲಿ ನಾವು ನೋಡ್ಬೋದು ಅಷ್ಟು ಸರೌಂಡಿಂಗ್ ನೋಡ್ಬೋದು. ಸೊ ಅದನ್ ಬಿಟ್ಟು ಪಕ್ಕದಲ್ಲಿ ಏನಾದ್ರೂ ಆಬ್ಜೆಕ್ಟ್ಸ್ ಇದೆ ಅಂತ ಹೇಳಿದ್ರೆ ನಮಗ್ ಕಾಣಿಸಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಪೆರಿಸ್ಕೋಪ್ ನ ಯೂಸ್ ಮಾಡೋ ಅಂತದ್ದು. ಪೆರಿಸ್ಕೋಪ್ ಅಲ್ಲಿ ಮಿರರ್ಸ್ ನ 45 ಡಿಗ್ರಿಲಿ ಪ್ಲೇಸ್ ಮಾಡಿರ್ತೀವಿ. ಸೊ ಒನ್ ಎಂಡ್ ಇಂದ ಲೈಟ್ ಎಂಟರ್ ಆಗಿ ಫಸ್ಟ್ 45 ಡಿಗ್ರಿಗೆ ಏನು ಮಿರರ್ಸ್ ಪ್ಲೇಸ್ ಮಾಡಿರ್ತೀವಿ ಆ ಮಿರರ್ಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅಲ್ಲಿಂದ ರಿಫ್ಲೆಕ್ಟೆಡ್ ಆಗಿರೋರೆ ಮತ್ತೆ ಟ್ರಾವೆಲ್ ಮಾಡಿ ಇನ್ನೊಂದು ಮಿರರ್ ಏನ್ 45 ಡಿಗ್ರಿಗೆ ಪ್ಲೇಸ್ ಮಾಡಿರ್ತೀವಿ ಆ ಮಿರರ್ಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಆ ಮಿರರ್ ಇಂದ ರಿಫ್ಲೆಕ್ಟ್ ಆಗಿರೋಂತ ಲೈಟ್ ಬಂದು ನಮ್ ಕಣ್ಣಿಗೆ ಬಂದಾಗ ಸೊ ಎಲ್ಲಿಂದ ಲೈಟ್ ಸೋರ್ಸ್ ಬರ್ತಿರತ್ತೆ ಅಲ್ಲಿ ಏನ್ ಆಬ್ಜೆಕ್ಟ್ ಇರತ್ತೆ ಅನ್ನೋದನ್ನ ನಾವು ನೋಡ್ಬೋದು ಅಂತ. ಸೊ ಈ ಪರ್ಪಸ್ಗೆ ಪೆರಿಸ್ಕೋಪ್ ನ ಯೂಸ್ ಮಾಡೋ ಅಂತದ್ದು. ಸೊ ಫಂಕ್ಷನ್ಸ್ ಆಫ್ ಪೆರಿಸ್ಕೋಪ್ ಅಂತ ಹೇಳಿದ್ರೆ ನಾನು ಅಲ್ಲಿ ಇಮೇಜ್ ಹಾಕಿದ್ದೆ. ಲೈಕ್ ಒಂದು ಗರ್ಲ್ ಏನ್ ಅವಳ ಹೈಟಿಗೆ ಮ್ಯಾಚ್ ಆಗ್ತಿಲ್ಲ, ಸೊ ಆದ್ರೂ ಅವಳು ಇಮೇಜ್ ನೋಡ್ತಿದ್ದಾಳೆ ಆ ಕಡೆಯಿಂದ ಥ್ರೂ ವಿತ್ ದ ಹೆಲ್ಪ್ ಆಫ್ ಪೆರಿಸ್ಕೋಪ್ ಅಂತ ಹೇಳಿ. ಸೊ ಇದು ಒಂದು ಯೂಸು. ನೆಕ್ಸ್ಟ್ ಇನ್ನೊಂದು ಸಬ್ಮೆರೀನ್ಸ್ ಅಲ್ಲಿ ಕೂಡ ಲೈಕ್ ಎನಿಮಿನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಇನ್ನೊಂದು ವಾಸ್ ಆಗೋ ಟೈಮಲ್ಲಿ ಕೂಡ ಈ ಪೆರಿಸ್ಕೋಪ್ ತುಂಬಾ ಹೆಲ್ಪ್ ಆಗುತ್ತೆ. ಲೈಕ್ ಹಿಡನ್ ಥಿಂಗ್ಸ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಪೆರಿಸ್ಕೋಪ್ ನ ಯೂಸ್ ಮಾಡೋ ಅಂತದ್ದು. ಫಾರ್ಮುಲಾದಲ್ಲಿ ವಿ ಅಂತ ಹೇಳಿದ್ರೆ ಸಿ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಲೈಟ್ ಆಯ್ತಾ. ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಮೀಡಿಯಂ. ವಿ ಅಂತ ಹೇಳಿದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ದ ಗಿವನ್ ಮೀಡಿಯಂ. ನೀವು ಯಾವ ಮೀಡಿಯಂ ನ ಕನ್ಸಿಡರ್ ಮಾಡ್ತೀರಾ ಆ ಮೀಡಿಯಂ ಅಲ್ಲಿ ಏನ್ ಸ್ಪೀಡ್ ಆಫ್ ಲೈಟ್ ಇರುತ್ತೆ ಅದನ್ನ ವಿ ಅಂತ ತಗೋತೀವಿ. ಸಿ ಅಂತ ಹೇಳಿದ್ರೆ ಜನರಲ್ ಆಗಿ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಆರ್ ಏರ್ ಅಂತ ಕನ್ಸಿಡರ್ ಮಾಡ್ತೀವಿ. ಕೆಲೈಡೋಸ್ಕೋಪ್ ಅದ್ರದ್ದು ಯೂಸಸ್ ಹೇಳಿದೀನಿ. ಡಿಫ್ರೆಂಟ್ ಪ್ಯಾಟರ್ನ್ಸ್ ನೀವು ನೋಡ್ಬೋದು ಅಂತ ಡ್ಯೂ ಟು ಮಲ್ಟಿಪಲ್ ರಿಫ್ಲೆಕ್ಷನ್. ಸೊ ಅದು ಫ್ಯಾಷನ್ ಡಿಸೈನಿಂಗ್ ಎಲ್ಲ ಮಾಡ್ತಾರಲ್ವಾ ಅಲ್ಲಿ, ಮತ್ತೆ ಲೈಕ್ ಆರ್ಟಿಸ್ಟ್ ಗಳು ಏನೇನ್ ಇರ್ತಾರೆ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಡಿಸೈನಿಂಗ್ ಪರ್ಪಸ್ ಅಲ್ಲಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಲೈಟ್ ಚಾಪ್ಟರ್ ಅಲ್ಲಿ ಒಂದಷ್ಟು 3 ಪ್ರಾಪರ್ಟೀಸ್ ನ ಕನ್ಸಿಡರ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗೋಣ. ಥ್ಯಾಂಕ್ ಯು.